ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಮೊದಲು ಕೆಲವು ಮುಖ್ಯವಾದ ಅಂಶಗಳನ್ನು ನೋಡಿಕೊಂಡು ಆಮೇಲೆ MCQ ಕಡೆ ಹೋಗೋಣ. ಲಡಾಖ್ ಹ್ಯಾಸ್ ಮೇಡ್ ಅ ನ್ಯೂ ರೂಲ್ ದಟ್ 85% ಆಫ್ ಗವರ್ಮೆಂಟ್ ಜಾಬ್ಸ್ ವಿಲ್ ಬಿ ರಿಸರ್ವ್ಡ್ ಫಾರ್ ಲೋಕಲ್ ಪೀಪಲ್. ಲಡಾಖ್ನಲ್ಲಿ ಉದ್ಯೋಗ ಮೀಸಲಾತಿಯನ್ನ ಮುಖ್ಯವಾಗಿ 85% ಅಷ್ಟು ಸ್ಥಳೀಯರಿಗೆ ನೀಡಲಿಕ್ಕೆ ಹೊಸ ರೂಲ್ಸ್ ತರ್ತಾ ಇದ್ದಾರೆ. And outsiders must live there for 15 years to be called a resident. ಮತ್ತೆ ಹೊರಗಿನವರು ಅಲ್ಲಿ ರೆಸಿಡೆಂಟ್ ಅಂತ ಸ್ಥಳೀಯರಿಗೆ ಅಂತ ಕರೆಸ್ಕೊಳ್ಳಿಕ್ಕೆ 15 ವರ್ಷಗಳ ಕಾಲ ವಾಸಿಸಿರಬೇಕು ಅಲ್ಲಿ. ಅದಾದ ನಂತರ ಸ್ಥಳೀಯರು ಅಂತ ಕರೆಸ್ಕೊಂಡು ಆಮೇಲೆ ಉದ್ಯೋಗವನ್ನು ಪಡಿಬಹುದು. ಇನ್ನು ಎರಡನೇದು, ಸುಪ್ರೀಂ ಕೋರ್ಟ್ said that if a state or parliament makes a new law, it cannot be called contempt of court unless a court later declares that law as unconstitutional. ಏನ್ ಹೀಗಂತಂದ್ರೆ, ಈಗ ರಾಜ್ಯ ಅಥವಾ ಯಾವುದೋ ಸಂಸತ್ತು ಒಂದು ಕಾನೂನನ್ನ ಮಾಡಿದ್ರೆ ನ್ಯಾಯಾಲಯ ಆ ಕಾನೂನನ್ನ ಅಸಂವಿಧಾನಿಕ ಅಂತಂದ್ರೆ ಅನ್ಕಾನ್ಸ್ಟಿಟ್ಯೂಷನಲ್, ಸಂವಿಧಾನದ ತತ್ವಗಳಿಗೆ ವಿರುದ್ಧ ಆಗಿದೆಯಾ ಇಲ್ವಾ ಅಂತ ನ್ಯಾಯಾಲಯ ಪರೀಕ್ಷೆ ಮಾಡುತ್ತೆ. ಪರೀಕ್ಷೆ ಮಾಡಿದ ನಂತರ ಸಂವಿಧಾನಕ್ಕೆ ಉಲ್ಲಂಘನೆ ಆಗ್ತಾ ಇದೆ ಅಂದ್ರೆ ಮಾತ್ರ ಅದು ನ್ಯಾಯಾಲಯದ ನಿಂದನೆ ಅಂತ ಕರೆಸ್ಕೊಳ್ಳುತ್ತೆ, ಅಥವಾ ಅದನ್ನ ಆ ರೀತಿ ಕರೆಯೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಇದ್ರ ಬಗ್ಗೆ ನಾವು ಒಂದು ಕ್ವಶನ್ ಅನ್ನ ಸಹ ನೋಡ್ಲಿಕ್ಕಿದ್ದೇವೆ, ಅಲ್ಲಿ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ದ ಗವರ್ಮೆಂಟ್ ಪ್ಲಾನ್ಸ್ ಟು ಸ್ಲೋಲಿ ಶಟ್ ಡೌನ್ ಪೋಲಿಯೋ ಸರ್ವೈಲೆನ್ಸ್ ಸೆಂಟರ್ಸ್ ಅಕ್ರಾಸ್ ಇಂಡಿಯಾ, ಬಟ್ ಹೆಲ್ತ್ ಎಕ್ಸ್ಪರ್ಟ್ಸ್ ವಾರ್ನ್ಸ್ ಇಟ್ಸ್ ಟೂ early as polio still exists in nearby countries and could return. ಈಗ ಭಾರತ ಏನ್ ಮಾಡ್ತಾ ಇದೆ, ಪೋಲಿಯೋ ಕಣ್ಗಾವಲು ಕೇಂದ್ರಗಳು ಎಲ್ಲೆಲ್ಲಿ ಪೋಲಿಯೋ ಬರ್ತಾ ಇದೆ ಜಾಸ್ತಿ ಅದನ್ನ ಮೇಲ್ವಿಚಾರಣೆ ಮಾಡ್ಲಿಕ್ಕೆ ಕೆಲವೊಂದು ಕೇಂದ್ರಗಳನ್ನ ಇಟ್ಕೊಂಡಿದ್ರು. ಆದ್ರೆ ಅದನ್ನ ಮುಚ್ಚಲಿಕ್ಕೆ ಸರ್ಕಾರ ಯೋಚಿಸ್ತಾ ಇದೆ. ಆದ್ರೆ ಆರೋಗ್ಯ ತಜ್ಞರು ಏನ್ ಹೇಳ್ತಾ ಇದ್ದಾರೆ, ಈ ರೀತಿ ಮಾಡೋದು ಸರಿ ಅನ್ಸಲ್ಲ. ಯಾಕಂತಂದ್ರೆ ನಮ್ಮ ಅಕ್ಕಪಕ್ಕದ ದೇಶಗಳಲ್ಲಿ ಹತ್ತಿರದಲ್ಲೇ ಪೋಲಿಯೋ ಇನ್ನೂ ಸಹ ಇದೆ, ಮತ್ತೆ ಇನ್ನೊಮ್ಮೆ ನಮ್ಮ ದೇಶದಲ್ಲಿ ಸಹ ಕಾಣಿಸ್ಕೊಳ್ಬಹುದು ಇದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. ಎಲೆಕ್ಷನ್ ಕಮಿಷನ್ ಹ್ಯಾಸ್ ಸ್ಟಾರ್ಟೆಡ್ ಅ ನ್ಯೂ ಡಿಜಿಟಲ್ ಸಿಸ್ಟಮ್. ಇದ್ರ ಬಗ್ಗೆ ಹಿಂದಿನ ವಾರ ಸಹ ನೋಡಿದ್ವಿ. ಒಂದು ಹೊಸ ಡಿಜಿಟಲ್ ವ್ಯವಸ್ಥೆಯನ್ನು ಪ್ರಾರಂಭಿಸಿದ್ದಾರೆ. ಅದಕ್ಕೆ ECNet ಅಂತ ಕರೀತಿದ್ದಾರೆ. ವೇರ್ ವೋಟರ್ ಟರ್ನ್ಔಟ್ ವಿಲ್ ಬಿ ಅಪ್ಡೇಟೆಡ್ ಎವ್ರಿ 2 hours ಇನ್ ರಿಯಲ್ ಟೈಮ್ ಥ್ರೂ ಆನ್ ಆಪ್. ಮತದಾನಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನ ಪ್ರತಿ 2 ಗಂಟೆಗಳಿಗೊಂದ್ಸಾರಿ ನೈಜ ಸಮಯದಲ್ಲಿ ರಿಯಲ್ ಟೈಮ್ ಅಲ್ಲಿ ಅದನ್ನ ನವೀಕರಿಸಲಾಗುತ್ತೆ ಅಪ್ಲಿಕೇಶನ್ ಮೂಲಕ. ಹಾಗಾಗಿ ಇದರಿಂದ ಏನಾಗುತ್ತೆ, ಅವಾಯ್ಡ್ ಡಿಲೇಸ್ ಅಂಡ್ ಕನ್ಫ್ಯೂಷನ್ ಸೀನ್ ಅರ್ಲಿಯರ್. ಮೊದಲು ಕಂಡು ಬರ್ತಿತ್ತಲ್ವಾ, ಬೇರೆ ಬೇರೆ ವಿಳಂಬ ಆಗ್ತಾ ಇರೋದು ಮತ್ತೆ ಗೊಂದಲಗಳಾಗ್ತಾ ಇರೋದು, ಇದನ್ನೆಲ್ಲ ತಪ್ಪಿಸಬಹುದು ನಾವು ಇದರಿಂದ. ಇದಾದ್ಮೇಲೆ ಈಗ MCQ ನೋಡ್ತಾ ಹೋಗೋಣ. ಅಲ್ಲಿ ಕೆಲವು ಮುಖ್ಯವಾದ ವಿಷಯಗಳಿದೆ. ನಾನು ಮೊದಲು ಕ್ವಶನ್ ಅನ್ನ ಹೇಳ್ತೇನೆ. ಕ್ವಶನ್ ಹೇಳಿದಾಗ ನಿಮ್ಗೆ ಕೆಲವೊಂದು ಶಬ್ದಗಳು ಅರ್ಥ ಆಗದೆ ಇರಬಹುದು, ಅದಕ್ಕೋಸ್ಕರನೇ ಕೆಳಗಡೆ ಕೀ ಟರ್ಮ್ಸ್ ಅಂತ ಕೊಟ್ಕೊಂಡು ಅಲ್ಲಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೇನೆ. ಹಾಗಾಗಿ ನೀವು ಕಷ್ಟದ ಶಬ್ದಗಳು ಇದೆ ಅಂತ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಮೊದಲು ಆ ಟರ್ಮ್ಗಳನ್ನ ಎಕ್ಸ್ಪ್ಲೇನ್ ಮಾಡಿಕೊಂಡು ಇನ್ನೊಂದ್ಸರಿ ಸ್ಟೇಟ್ಮೆಂಟ್ ಅನ್ನ ನೋಡ್ತೇನೆ. ಇಷ್ಟು ಮಾಡೋದ್ರಿಂದ ಒಂದು ನಿಮಗೆ ಸರಿಯಾಗಿ ಅರ್ಥ ಆಗುತ್ತೆ, ಆದ್ರೆ ಅದ್ರ ಜೊತೆ ಸಮಯ ಸಹ ಜಾಸ್ತಿ ತಗೊಳುತ್ತೆ. ಹಾಗಾಗಿ ಸಮಯ ಸ್ಪೀಡ್ ಅನ್ನ ನಿಮ್ಗೆ ಬೇಕಾದಾಗೆ ಅಡ್ಜಸ್ಟ್ ಮಾಡ್ಕೊಳ್ಬಹುದು ಅಥವಾ ಸರಿಯಾಗಿ ನೋಡಬಹುದು. ನೋಡಿ, ವಿತ್ ರೆಫರೆನ್ಸ್ ಟು ದಿ ರೆಗ್ಯುಲೇಷನ್ ಅಂಡ್ ಕನ್ಸಂಪ್ಷನ್ ಆಫ್ ಮಸ್ಟರ್ಡ್ ಆಯಿಲ್ ಇನ್ ಇಂಡಿಯಾ. ಮಸ್ಟರ್ಡ್ ಅಂತಂದ್ರೆ ಸಾಸಿವೆ ಎಣ್ಣೆ, ಅದರ ಕನ್ಸಂಪ್ಷನ್ಗೆ ಸಂಬಂಧಪಟ್ಟ ಹಾಗೆ ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಗಳನ್ನ ಓದ್ತಾ ಹೋಗ್ತೇನೆ. ಜಸ್ಟ್ ಕೇಳಿದಾಗ ನಿಮ್ಗೆ ಎಷ್ಟು ಅರ್ಥ ಆಗುತ್ತೆ ನೋಡಿದಾಗ ಅಂತ ನೀವೇ ಥಿಂಕ್ ಮಾಡಿ. ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ FSSAI allows edible oil blending provided the blended proportion that does not exceed 30%. 30% ಗಿಂತ ಎಕ್ಸಿಡ್ ಆಗಬಾರ್ದು. India has successfully developed canola quality mustard crops with erucic acid content below 2%. ಎರುಸಿಕ್ ಆಸಿಡ್ ಅಂತ ಬಂದಿದೆ, ಕಾಣಿಸ್ತಾ ಇರಬಹುದು. ಎರುಸಿಕ್ ಆಸಿಡ್ ಕಂಟೆಂಟ್ ಬಿಲೋ 2%. ಎರುಸಿಕ್ ಆಸಿಡ್ is considered undesirable in edible oils due to its adverse health impacts observed in animal studies. ನಾಲ್ಕನೇದು, one of the reasons cited by Supreme Court for disallowing DMH11 was insufficient evaluation on environmental benefits of GM crops. ಇಲ್ಲಿ ಒನ್ ಆಫ್ ದ ಅಂತ ಕನ್ಸಿಡರ್ ಮಾಡೋ ಬದಲು ರೀಸನ್ ಅಂತ ಕನ್ಸಿಡರ್ ಮಾಡಿ. ಅಂತಂದ್ರೆ ಕೆಲವೊಂದ್ಸಾರಿ ಒನ್ ಆಫ್ ದಿ ಆಮೇಲೆ ಹೇಳ್ತಾನೆ ಯಾಕೆ ಅಂತಂದ್ರೆ ಮುಖ್ಯವಾದ ಕಾರಣ ಯಾವುದು ಅಂತ ಸರಿಯಾಗಿ ನೋಡ್ಕೊಳ್ಳಿ. ಅದನ್ನ ಎಕ್ಸ್ಪ್ಲೇನ್ ಮಾಡ್ತೇನೆ ಸ್ವಲ್ಪ ಹೊತ್ತಿನಲ್ಲಿ. ಎಷ್ಟು ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ ಕೇಳ್ತಾ ಇದ್ದಾರೆ. ಮುಖ್ಯವಾಗಿ ನೋಡಿ, ಮಸ್ಟರ್ಡ್ ಆಯಿಲ್ ಸಾಸಿವೆ ಎಣ್ಣೆ ಮೊದಲು ನಮ್ಗೆ ಗೊತ್ತಿರಬೇಕಾಗಿರೋದು ಇಂಥ ಪ್ರಶ್ನೆ ಬಂದಾಗ. ಎಡಿಬಲ್ ಆಯಿಲ್ ಖಾದ್ಯ ತೈಲ, ಇದು
ಕಾಮನ್ಲಿ ಯೂಸ್ಡ್ ಇನ್ ಇಂಡಿಯಾ, ನಮ್ಮ ಎಷ್ಟು ಮನೆಗಳಲ್ಲಿ ಬಳಸ್ತಾರೆ. ಮೇಡ್ ಫ್ರಮ್ ಮಸ್ಟರ್ಡ್ ಸೀಡ್ಸ್, ಸಾಸಿವೆ ಕಾಳಿನಿಂದ ಮಾಡೋದು. FSSAI ಅಂತಂದ್ರೆ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ, ಇಂಡಿಯಾಸ್ ಟಾಪ್ ಫುಡ್ ಸೇಫ್ಟಿ ವಾಚ್ ಡಾಗ್. ದೆ ಸೆಟ್ ರೂಲ್ಸ್ ಫಾರ್ ಫುಡ್ ಪ್ರಾಡಕ್ಟ್ಸ್. ಫುಡ್ ಪ್ರಾಡಕ್ಟ್ ಗಳಿಗೆ ರೂಲ್ಸ್ ಅನ್ನ ಸೆಟ್ ಮಾಡುವ ಒಂದು ಸಂಸ್ಥೆ FSSAI. ಎಡಿಬಲ್ ಆಯಿಲ್ ಬ್ಲೆಂಡಿಂಗ್ ಅಂತಂದ್ರೆ ಮಿಕ್ಸಿಂಗ್ 2 or more ಟೈಪ್ಸ್ ಆಫ್ ಕುಕಿಂಗ್ ಆಯಿಲ್ ಟುಗೆದರ್. ಈಗ ಖಾದ್ಯ ತೈಲ ಅಂತಂದ್ರೆ ಆಹಾರಕ್ಕೆ ಬಳಸುವಂತ ಎಣ್ಣೆ. ಬ್ಲೆಂಡಿಂಗ್ ಅಂತಂದ್ರೆ ಮಿಕ್ಸ್ ಮಾಡೋದು, 2 ಅಥವಾ 2ಕ್ಕಿಂತ ಹೆಚ್ಚು ಖಾದ್ಯ ತೈಲಗಳನ್ನ ಮಿಕ್ಸ್ ಮಾಡೋದಕ್ಕೆ ಎಡಿಬಲ್ ಆಯಿಲ್ ಬ್ಲೆಂಡಿಂಗ್ ಅಂತ ಕರೀತಾರೆ. ಕೆನೋಲಾ ಕ್ವಾಲಿಟಿ ಮಸ್ಟರ್ಡ್ ಅಂತಂದ್ರೆ ಸ್ಪೆಷಲ್ ಟೈಪ್ ಆಫ್ ಮಸ್ಟರ್ಡ್. ಮಸ್ಟರ್ಡ್ ಅಂತಂದ್ರೆ ಏನು ನೆನ್ಪು ಮಾಡ್ಕೊಳ್ಳಿ, ದಟ್ ಹ್ಯಾಸ್ ವೆರಿ ಲೋ ಲೆವೆಲ್ಸ್ ಆಫ್ ಸಬ್ಸ್ಟೆನ್ಸ್ ಕಾಲ್ಡ್ ಎರುಸಿಕ್ ಆಸಿಡ್. ಈಗ ಸ್ಪೆಷಲ್ ಟೈಪ್ ಆಫ್ ಮಸ್ಟರ್ಡ್, ಹೊಸ ಒಂದು ವಿಶೇಷವಾದ ಮಸ್ಟರ್ಡ್, ಅದ್ರಲ್ಲಿ ಏನಿರುತ್ತೆ, ವೆರಿ ಲೋ ಲೆವೆಲ್ಸ್ ಆಫ್ ಸಬ್ಸ್ಟೆನ್ಸ್. ಯಾವ ಸಬ್ಸ್ಟೆನ್ಸ್? ಎರುಸಿಕ್ ಆಸಿಡ್. ಎರುಸಿಕ್ ಆಸಿಡ್ ಅಂತ ಒಂದು ಸಬ್ಸ್ಟೆನ್ಸ್ ಬಹಳ ಕಡಿಮೆ ಇರುತ್ತೆ. ಮೇಕಿಂಗ್ ಇಟ್ ಹೆಲ್ದಿಯರ್ ಫಾರ್ ಕನ್ಸಂಪ್ಷನ್. ಕಡಿಮೆ ಇರೋದ್ರಿಂದ ಇದು ಆರೋಗ್ಯಕ್ಕೆ ಒಳ್ಳೆಯದು, ಅದನ್ನು ಹೆಚ್ಚು ಸೇವಿಸಬಹುದು. ಇನ್ನು ಎರುಸಿಕ್ ಆಸಿಡ್ ಅಂತಂದ್ರೆ ಏನು ಹಾಗಾದ್ರೆ? ಅ ಫ್ಯಾಟಿ ಆಸಿಡ್ ಫೌಂಡ್ ಇನ್ ಮಸ್ಟರ್ಡ್ ಆಯಿಲ್. ಕೊಬ್ಬಿನ ತೈಲ ಅಂತ ಹೇಳ್ಬೋದು. ಕೊಬ್ಬಿನ ಆಸಿಡ್, ಕೊಬ್ಬಿಗೆ ಸಂಬಂಧಪಟ್ಟಿದ್ದು. ಹೈ ಲೆವೆಲ್ಸ್ ಆರ್ ಸೀನ್ ಅನ್ಹೆಲ್ದಿ. ಜಾಸ್ತಿ ಆಗಿದೆ ಇದರ ಲೆವೆಲ್ ಅಂತಂದ್ರೆ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಇನ್ನು DMH11 ಇದೇನು? ಸ್ಪೆಷಲ್ ಟೈಪ್ ಆಫ್ ಜೆನೆಟಿಕಲಿ ಮಾಡಿಫೈಡ್ ಮಸ್ಟರ್ಡ್ ಕ್ರಾಪ್ ಡೆವಲಪ್ಡ್ ಇನ್ ಇಂಡಿಯಾ. GM ಕ್ರಾಪ್ ಅಂತ ಕೇಳಿರಬಹುದು ನೀವು. ಜೆನೆಟಿಕಲ್ ಮಾಡಿಫಿಕೇಶನ್ ಮಾಡಿರೋದು, ಜೀನ್ಸ್ ಅನ್ನ ಬದಲಾಯಿಸಿ ಎಡಿಟ್ ಮಾಡಿ ಹೊಸ ರೀತಿ ಮಾಡಿಫಿಕೇಶನ್ ಮಾಡಿ ಇಂಥ ಬೆಳೆಗಳನ್ನ ಬೆಳೆದಿರ್ತಾರೆ. ಮಸ್ಟರ್ಡ್ ಕ್ರಾಪಿನ ಒಂದು ಟೈಪ್ ಅದು DMH11. ಇನ್ನು GM ಕ್ರಾಪ್ಸ್ ಅಂತಂದ್ರೆ ಏನು? ಕ್ರಾಪ್ಸ್ ಹೂಸ್ ಜೀನ್ಸ್ ಹ್ಯಾವ್ ಬಿನ್ ಚೇಂಜ್ಡ್ ಇನ್ ಅ ಲ್ಯಾಬ್ ಟು ಗಿವ್ ದಮ್ ನ್ಯೂಟ್ರೇಟ್ಸ್ ಲೈಕ್ ಬೀಯಿಂಗ್ ರೆಸಿಸ್ಟೆಂಟ್ ಟು ಪೆಸ್ಟ್. ಅಂತಂದ್ರೆ ಈಗ ಲ್ಯಾಬ್ ನ ಮೂಲಕ ಅದಕ್ಕೆ ಬೇರೆ ಬೇರೆ ಟ್ರೇಟ್ ಅಂತಂದ್ರೆ ಬೇರೆ ಬೇರೆ ಗುಣಗಳನ್ನ, ಲಕ್ಷಣಗಳನ್ನ ಬೇಕಾದ ರೀತಿ ಅದನ್ನ ಚೇಂಜ್ ಮಾಡ್ಲಿಕ್ಕೆ ಲ್ಯಾಬ್ ಅಲ್ಲಿ ಅದನ್ನ ಎಡಿಟ್ ಮಾಡಿರ್ತಾರೆ, ಜೀನ್ಸ್ ಅನ್ನ ಚೇಂಜ್ ಮಾಡಿರ್ತಾರೆ. ಅದಕ್ಕೆ GM ಕ್ರಾಪ್ಸ್, ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಅಂತ ಕರಿತೇವೆ. ಈಗ ಒಂದೊಂದೇ ಸ್ಟೇಟ್ಮೆಂಟ್ ನೋಡ್ಕೊಳ್ತಾ ಹೋಗೋದು. ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ allows edible oil blending provided the blended proportion does not exceed 30%. ಇದು ಇನ್ಕರೆಕ್ಟ್. ಇದು ನೋಡಿ, FSSAI ಇದ್ರ ಬಗ್ಗೆ ಕೇಳಿದ್ದೇವೆ, ರೂಲ್ಸ್ ಹಾಕೋದು ಎಲ್ಲ ಫುಡ್ ಪ್ರಾಡಕ್ಟ್ ಗಳಿಗೆ. ಇಂಡೀಡ್ ಅಲೌಸ್ ಮಿಕ್ಸಿಂಗ್ ಡಿಫರೆಂಟ್ ಕುಕಿಂಗ್ ಆಯಿಲ್ಸ್. ಇದು ಕುಕಿಂಗ್ ಆಯಿಲ್ ಗಳನ್ನ ಬ್ಲೆಂಡ್ ಮಾಡೋದನ್ನ, ಮಿಕ್ಸ್ ಮಾಡೋದನ್ನ ಅಲೋ ಮಾಡುತ್ತೆ. ಬಟ್ ಹವೆವರ್ ದ ರೂಲ್ಸ್ ದೇ ಸೆಟ್ ಈಸ್ ದಟ್ ದ ಬ್ಲೆಂಡೆಡ್ ಆಯಿಲ್ ಮಿಕ್ಸ್ಡ್ ಪ್ರಪೋರ್ಷನ್ ಶುಡ್ ನಾಟ್ ಬಿ ಮೋರ್ ದನ್ 20% ಆಫ್ ದಿ ಟೋಟಲ್. ಇಟ್ಸ್ ನಾಟ್ 30. ಇಲ್ಲಿ ಕೇಳ್ತಾ ಇರೋದು 30 ಅಂತ ಹೇಳಿದ್ದಾರೆ. ಅದು 30 ಅಲ್ಲ, 20%. ಟೋಟಲ್ ಆಗಿ ಮಿಕ್ಸ್ಡ್ ಮಾಡಿರುವಂತಹ ಆಯಿಲಿನ ಪ್ರಮಾಣ ಇರುತ್ತಲ್ವಾ, ಒಟ್ಟು ಆಯಿಲ್ ಅಲ್ಲಿ, ಎಡಿಬಲ್ ಆಯಿಲ್ ಅಲ್ಲಿ, ಅದು 20% ಗಿಂತ ಜಾಸ್ತಿ ಹೋಗಬಾರ್ದು. ಹಾಗಾಗಿ ಇಲ್ಲಿ 30 ಅಂತ ಕೊಟ್ಟಿದ್ದಾರೆ, ಹಾಗಾಗಿ ಇದು ಇನ್ಕರೆಕ್ಟ್. ಇನ್ನು ಎರಡನೇ ಸ್ಟೇಟ್ಮೆಂಟ್, ಇಂಡಿಯಾ ಸಕ್ಸಸ್ಫುಲಿ ಡೆವಲಪ್ಡ್ ಕ್ಯಾನೋಲಾ ಕ್ವಾಲಿಟಿ ಮಸ್ಟರ್ಡ್ ಕ್ರಾಪ್ಸ್ ವಿತ್ ಎರುಸಿಕ್ ಆಸಿಡ್ ಕಂಟೆಂಟ್ ಬಿಲೋ 2%. ಇದು ಇನ್ಕರೆಕ್ಟ್. ಕೆನೋಲಾ ಕ್ವಾಲಿಟಿ ಅಂತಂದ್ರೆ ಏನು? ಮಸ್ಟರ್ಡ್ ಆಯಿಲ್ ಹ್ಯಾಸ್ ವೆರಿ ಲೋ ಎರುಸಿಕ್ ಆಸಿಡ್. 2% ಗಿಂತ ಕಡಿಮೆ ಎರುಸಿಕ್ ಆಸಿಡ್ ನ ಪ್ರಮಾಣವನ್ನು ಹೊಂದಿರುವಂತಹ ಮಸ್ಟರ್ಡ್. ಇಂಡಿಯಾ ಹ್ಯಾಸ್ ಬೀನ್ ಟ್ರೈಯಿಂಗ್ ಟು ಡೆವಲಪ್ ಸಚ್ ಮಸ್ಟರ್ಡ್ ಥ್ರೂ GM ಟೆಕ್ನಾಲಜಿ. ಭಾರತದಲ್ಲಿ ಟ್ರೈ ಮಾಡ್ತಾ ಇದ್ದಾರೆ. ಉದಾಹರಣೆಗೆ DMH11 ಕೇಳಿದೀವಲ್ವಾ ಎಷ್ಟು. ಬಟ್ ಇಟ್ ಹ್ಯಾಸಂಟ್ ಸಕ್ಸಸ್ಫುಲಿ ಕ್ರಿಯೇಟೆಡ್ ಅ ವೈಡ್ಲಿ accepted ಆರ್ ಕಲ್ಟಿವೇಟೆಡ್ ಕೆನೋಲಾ ಕ್ವಾಲಿಟಿ ಮಸ್ಟರ್ಡ್. ಇನ್ನೂ ಸಹ ವೈಡ್ಲಿ ಅಕ್ಸೆಪ್ಟ್ ಆಗಿರುವಂತಹ ಅಥವಾ ಕಲ್ಟಿವೇಟ್ ಮಾಡಿರುವಂತಹ ಕೆನೋಲಾ ಕ್ವಾಲಿಟಿ ಮಸ್ಟರ್ಡ್ ಅನ್ನ ನಾವಿನ್ನು ಕ್ರಿಯೇಟ್ ಮಾಡ್ಲಿಕ್ಕೆ ಆಗಿಲ್ಲ. ದಟ್ ಈಸ್ ಕಾಮನ್ಲಿ ಅವೈಲೇಬಲ್ ಇನ್ ದ ಮಾರ್ಕೆಟ್ ಫಾರ್ ಜನರಲ್ ಯೂಸ್. ಜನರಲ್ ಯೂಸ್ಗೆ ಇನ್ನು ಸಿಕ್ಕಿಲ್ಲ ಇದು. ದ ಡೆವಲಪ್ಮೆಂಟ್ ಇಸ್ ಸ್ಟಿಲ್ ಅಂಡರ್ ಡಿಬೇಟ್. ಇದ್ರ ಬಗ್ಗೆ ಆಗ್ತಾ ಇರುವಂತಹ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಇನ್ನು ನಡೀತಾ ಇದೆ. ಅಂಡ್ ಸ್ಪೆಸಿಫಿಕ್ ವೆರೈಟೀಸ್ ಮೀಟಿಂಗ್ ದಿ ಕ್ರೈಟೀರಿಯಾ ವೈಡ್ಲಿ ಫಾರ್ ಕಲ್ಟಿವೇಶನ್ ಆರ್ ನಾಟ್ ಯೆಟ್ ಅಡಾಪ್ಟೆಡ್. ಮತ್ತೆ ಬೇರೆ ಬೇರೆ ವೆರೈಟಿಗಳು ಇರುವಂತಹ ವೆರೈಟಿಗಳನ್ನ ನಾವು ಕನ್ಸಿಡರ್ ಮಾಡಿದಾಗ ಅದಕ್ಕೆ ಬೇರೆ ಬೇರೆ ಕ್ರೈಟೀರಿಯಾ ಇರುತ್ತೆ. ಅದನ್ನ ಎಲ್ಲವನ್ನ ಅಡಾಪ್ಟ್ ಮಾಡ್ಕೊಂಡಿಲ್ಲ ಇನ್ನು ಸಹ, ಡ್ಯೂ ಟು ವೇರಿಯಸ್ ರೀಸನ್ಸ್ ಇನ್ಕ್ಲೂಡಿಂಗ್ ರೆಗ್ಯುಲೇಟರಿ ಹರ್ಡಲ್ಸ್ ಅಂಡ್ ಡಿಬೇಟ್ ಓವರ್ ಕ್ಲೈಮ್ಯಾಟಿಕ್ ಕಂಡೀಷನ್. ಮುಖ್ಯವಾಗಿ ಒಂದು ನಿಯಂತ್ರಕ ಕ್ರಮಗಳು ಜಾಸ್ತಿ ಇದೆ, ಇನ್ನು ಕ್ಲೈಮೇಟ್ ಕಂಡೀಷನ್ಗೆ ಸಂಬಂಧಪಟ್ಟ ಹಾಗೆ ಡಿಬೇಟ್ ಆಗ್ತಾ ಇದೆ. ಹಾಗಾಗಿ ಇನ್ನೂ ಸಹ ನಾವು ಸಕ್ಸಸ್ಫುಲಿ ಡೆವಲಪ್ ಮಾಡಿಲ್ಲ ಕೆನೋಲಾ ಕ್ವಾಲಿಟಿ ಮಸ್ಟರ್ಡ್ ನ. ಇನ್ನು ಮೂರನೇದು, ಎರುಸಿಕ್ ಆಸಿಡ್ ಇಸ್ ಕನ್ಸಿಡರ್ಡ್ ಅನ್ಡಿಸೈರಬಲ್ ಇನ್ ಎಡಿಬಲ್ ಆಯಿಲ್ಸ್ ಡ್ಯೂ ಟು ಇಟ್ಸ್ ಅಡ್ವರ್ಸ್ ಹೆಲ್ತ್ ಇಂಪ್ಯಾಕ್ಟ್ಸ್ ಅಬ್ಸರ್ವ್ಡ್ ಇನ್ ಅನಿಮಲ್ ಸ್ಟಡೀಸ್. ಇದು ಕರೆಕ್ಟ್ ಅಲ್ವಾ? ಎಡಿಬಲ್ ಆಯಿಲ್ ಅಂತಂದ್ರೆ ಖಾದ್ಯ ತೈಲ. ಇಲ್ಲಿ ಕೇಳ್ತಾ ಇರೋದು ಎರುಸಿಕ್ ಆಸಿಡ್. ಸ್ಟಡೀಸ್ ಡನ್ ಆನ್ ಅನಿಮಲ್ಸ್ ಹ್ಯಾವ್ ಶೋನ್ ದಟ್ ಹೈ ಅಮೌಂಟ್ಸ್ ಆಫ್ ಎರುಸಿಕ್ ಆಸಿಡ್ ಕ್ಯಾನ್ ಕಾಸ್ ಹೆಲ್ತ್ ಪ್ರಾಬ್ಲಮ್ಸ್. ಜಾಸ್ತಿ ಎರುಸಿಕ್ ಆಸಿಡ್ ಇದ್ರೆ ಅದರಿಂದ ಆರೋಗ್ಯಕ್ಕೆ ಹಾನಿ ಆಗ್ತಾ ಹೋಗುತ್ತೆ. ಎಸ್ಪೆಷಲಿ ರಿಲೇಟೆಡ್ ಟು
ಹಾರ್ಟ್, ಲಿವರ್, ಕಿಡ್ನೀಸ್ ಇದಕ್ಕೆಲ್ಲ ಸಂಬಂಧಪಟ್ಟ ತೊಂದರೆಗಳು ಬರುತ್ತೆ. ಬಿಕಾಸ್ ಆಫ್ ದೀಸ್ ಫೈಂಡಿಂಗ್ಸ್ ಮೆನಿ ಕಂಟ್ರೀಸ್ ಪುಟ್ ಲಿಮಿಟ್ ಆನ್ ಹೌ ಮಚ್ ಎರೋಸಿಕ್ ಆಸಿಡ್ ಕ್ಯಾನ್ ಬಿ ಆನ್ ಕುಕಿಂಗ್ ಆಯಿಲ್ಸ್. ಈಗ ಒಂದು ಖಾದ್ಯ ತೈಲದಲ್ಲಿ ಎಷ್ಟು ಎರೋಸಿಕ್ ಆಸಿಡ್ ಇರಬಹುದು ಅನ್ನೋದ್ರ ಮೇಲೆ ಕೆಲವೊಂದು ದೇಶಗಳು ಲಿಮಿಟ್ ಅನ್ನು ಹಾಕಿವೆ. 4ನೇ ಸ್ಟೇಟ್ಮೆಂಟ್ ನೋಡಿ, ರೀಸನ್ ಸೈಟೆಡ್ ಬೈ ಸುಪ್ರೀಂ ಕೋರ್ಟ್ ಫಾರ್ ಡಿಸ್ಅಲೋವಿಂಗ್ DMH11 ವಾಸ್ ಇನ್ಸಫಿಷಿಯಂಟ್ ಇವ್ಯಾಲ್ಯುಯೇಷನ್ ಆಫ್ ಎನ್ವೈರನ್ಮೆಂಟ್ ಬೆನಿಫಿಟ್ಸ್ ಆಫ್ GM ಕ್ರಾಪ್ಸ್. ಇದು ಇನ್ಕರೆಕ್ಟ್. GM ಕ್ರಾಪ್ಸ್ ಇಂದ ಎನ್ವೈರನ್ಮೆಂಟ್ ಮೇಲೆ ಯಾವ ರೀತಿ ಬೆನಿಫಿಟ್ ಆಗುತ್ತೆ ಅನ್ನೋದ್ರ ಮೇಲೆ ಸ್ಟಡಿ ಆಗಿಲ್ಲ ಅನ್ನುವಂತ ಕಾರಣ ಕೊಟ್ಕೊಂಡು ಸುಪ್ರೀಂ ಕೋರ್ಟ್ DMH11 ಅನ್ನ ಅಲೋ ಮಾಡ್ತಾ ಇಲ್ಲ ಅಂತ ಇದ್ರಲ್ಲಿ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವು ಡೀಟೇಲ್ ಆಗಿ ಫೌಂಡೇಶನ್ ಕ್ಲಾಸ್ ಅಥವಾ ಬಯಾಲಜಿನ ಓದ್ಬೇಕಾದ್ರೆ ಕೇಳ್ತೀರಿ DMH11 ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಗಳ ಬಗ್ಗೆ. ಇಲ್ಲಿ ಹೇಳ್ತಾ ಇರೋದು ನೋಡಿ, ಸುಪ್ರೀಂ ಕೋರ್ಟ್ ಇಂಡೀಡ್ ಹ್ಯಾಡ್ ಕನ್ಸರ್ನ್ಸ್ ಅಬೌಟ್ ದಿ GM ಮಸ್ಟರ್ಡ್. ಸುಪ್ರೀಂ ಕೋರ್ಟ್ ಇದ್ರ ಬಗ್ಗೆ ಕಳವಳಗಳನ್ನ ವ್ಯಕ್ತಪಡಿಸ್ತಾ ಇದೆ. However, their main worry was about the health impact. ಆದರೆ ಮುಖ್ಯವಾಗಿ ಸುಪ್ರೀಂ ಕೋರ್ಟ್ ಎತ್ತುತ್ತಾ ಇರುವ ಪ್ರಶ್ನೆ ಏನು ಅಂತಂದ್ರೆ DMH11 ನಿಂದ ಆರೋಗ್ಯದ ಮೇಲೆ ಯಾವ ಪರಿಣಾಮಗಳು ಉಂಟಾಗುತ್ತೆ ಅಂಡ್ ವೆದರ್ ಇಟ್ ವಾಸ್ ಥೊರೋಲಿ ಟೆಸ್ಟೆಡ್ ಫಾರ್ ಸೇಫ್ಟಿ ಆನ್ ಹ್ಯೂಮನ್ ಅಂಡ್ ಅನಿಮಲ್ಸ್. ಮನುಷ್ಯರು ಮತ್ತೆ ಪ್ರಾಣಿಗಳ ಮೇಲೆ ಇದನ್ನು ಉಪಯೋಗಿಸಬೇಕಾದ್ರೆ ಸರಿಯಾಗಿ ಪರೀಕ್ಷೆ ನಡೆಸಿದಾರ ಇದನ್ನ ಮೊದಲೇ. ದೇ ಡಿಂಟ್ ಪ್ರೈಮರ್ಲಿ ಫೋಕಸ್ ಆನ್ ದಿ ಲ್ಯಾಕ್ ಆಫ್ ಎನ್ವೈರನ್ಮೆಂಟಲ್ ಬೆನಿಫಿಟ್ಸ್ ಡೇಟಾ. ಪರಿಸರದ ಮೇಲೆ ಯಾವ ತರ ಉಪಯೋಗ ಆಗುತ್ತೆ ಅನ್ನೋದ್ರ ಮೇಲೆ ಅವರು ಡಿಪೆಂಡ್ ಆಗಿಲ್ಲ, ಅದ್ರ ಮೇಲೆ ಫೋಕಸ್ ಮಾಡ್ತಾ ಇಲ್ಲ ಆಸ್ ದಿ ರೀಸನ್ ಫಾರ್ ಡಿಸಲೋವಿಂಗ್ ಇಟ್, ಬಟ್ ರಾದರ್ ದಿ ಲ್ಯಾಕ್ ಆಫ್ ಸೇಫ್ಟಿ ಅಸೆಸ್ಮೆಂಟ್ ಡೇಟಾ. ಹಾಗಾಗಿ ಪರೀಕ್ಷಕ ಕ್ರಮಗಳ ಬಗ್ಗೆ ಅದರ ಕುರಿತಾದ ಮಾಹಿತಿ ಇಲ್ಲ, ಹಾಗಾಗಿ ಆ ಕಾರಣದಿಂದಾಗಿ ಅವರು ಅದನ್ನ ಡಿಸ್ಅಲೋ ಮಾಡ್ತಾ ಇದ್ದಾರೆ, ಇನ್ನೂ ಸಹ ಅದಕ್ಕೆ ಒಪ್ಪಿಗೆನ ನೀಡಿಲ್ಲ. ಆನ್ಸರ್ ಓನ್ಲಿ 1 ಇದಕ್ಕೆ. ಎಷ್ಟು ಸ್ಟೇಟ್ಮೆಂಟ್? ಓನ್ಲಿ 1. ಯಾವ ಸ್ಟೇಟ್ಮೆಂಟ್ ಅದು ನೆನಪಾಗ್ತಾ ಇದೆಯಾ? 3ನೇದು, ಎರೋಸಿಕ್ ಆಸಿಡ್ ನಲ್ಲಿ ಆರೋಗ್ಯಕ್ಕೆ ಹಾನಿ ಮಾಡುವ ಅಂಶಗಳಿರುತ್ತೆ, ಅದನ್ನ ಅನ್ಡಿಸೈರೇಬಲ್ ಫಾರ್ ಹೆಲ್ತ್ ಅಂತ ಕನ್ಸಿಡರ್ ಮಾಡ್ತಾರೆ. ಇನ್ನು ಮುಂದಿನದು, ವಿತ್ ರೆಫರೆನ್ಸ್ ಟು ದಿ ಪವರ್ಸ್ ಆಫ್ ದಿ ಲೆಜಿಸ್ಲೇಚರ್ ಅಂಡ್ ದಿ ಡಾಕ್ಟ್ರಿನ್ ಆಫ್ ಕಂಟೆಂಪ್ಟ್ ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಆವಾಗ ಒಂದು ನ್ಯೂಸ್ ನೋಡಿದ್ವಲ್ವಾ ಕಂಟೆಂಪ್ಟ್ ಆಫ್ ಕೋರ್ಟ್ ಬಗ್ಗೆ. ದ ಲೆಜಿಸ್ಲೇಚರ್ ಹ್ಯಾಸ್ ಪ್ಲೀನರಿ ಪವರ್ ಟು ಎನಾಕ್ಟ್ ಲಾಸ್ ಅನ್ಲೆಸ್ ದೇ ಆರ್ ಸ್ಟಕ್ ಡೌನ್ as unconstitutional by a competent court. A law enacted by a legislature after a Supreme Court order can automatically amount to contempt of court if it appears to reverse the effect of the order. Supreme Court has held that legal remedies must be sought to challenge the unconstitutionality of an act rather than invoking contempt jurisdiction. Enactments passed by state legislature can override Supreme Court orders if done within the framework of federalism. ಇದರಲ್ಲಿ ನಿಮಗೆ ಪೊಲಿಟಿ ಓದೋರಿಗೆ ಕೆಲವೊಂದು ಟರ್ಮ್ಗಳು ಅರ್ಥ ಆಗಿರಬಹುದು, ಓದೇ ಇರೋರಿಗೆ ಕೆಲವೊಂದನ್ನು ಹೇಳ್ತಾ ಹೋಗ್ತೇನೆ. ಲೆಜಿಸ್ಲೇಚರ್ ಅಂತಂದ್ರೆ ಶಾಸಕಾಂಗ, ಬಾಡಿ ದಟ್ ಮೇಕ್ಸ್ ಲಾಸ್. ಯಾವುದು ಶಾಸನಗಳನ್ನ ಮಾಡುತ್ತೋ ಅದು ಶಾಸಕಾಂಗ. ಪಾರ್ಲಿಮೆಂಟು, ಸ್ಟೇಟ್ ಅಸೆಂಬ್ಲಿ ಇದೆಲ್ಲ ಲೆಜಿಸ್ಲೇಚರ್. ಪ್ಲೀನರಿ ಪವರ್ ಅಂತ ಒಂದು ಟರ್ಮ್ ಬಂದಿದೆ, ಇದು ಫುಲ್ ಪವರ್ ಟು ಡೂ ಸಮಥಿಂಗ್, ಇನ್ ದಿಸ್ ಕೇಸ್ ಮೇಕ್ ಲಾಸ್. ಇಲ್ಲಿ ಒಂದು ಕಾನೂನನ್ನ ಮಾಡ್ಲಿಕ್ಕೆ ಸಂಬಂಧಪಟ್ಟಾಗ ಹೇಳ್ತಾ ಇದ್ದಾರೆ. ಪ್ಲೀನರಿ ಅಂತಂದ್ರೆ ಕಂಪ್ಲೀಟ್ ಆದ ಪವರ್ ಇದೆ ಅವರಿಗೆ, ಅಧಿಕಾರ ಸಂಪೂರ್ಣವಾಗಿದೆ ಅಂತ. ಅನ್ಕಾನ್ಸ್ಟಿಟ್ಯೂಷನಲ್ ಅಂತಂದ್ರೆ ಅಗೇನ್ಸ್ಟ್ ದಿ ರೂಲ್ಸ್ ಆಫ್ ಕಾನ್ಸ್ಟಿಟ್ಯೂಷನ್. ಇಂಡಿಯಾದ ರೂಲ್ ಬುಕ್ ಅಲ್ವಾ, ಕಾನ್ಸ್ಟಿಟ್ಯೂಷನ್ ಹಾಗೆ ಹೇಳ್ತಾರೆ ಅಂತಂದ್ರೆ ಕಾನ್ಸ್ಟಿಟ್ಯೂಷನ್ಗೆ ವಿರುದ್ಧ ಆಗಿದೆ, ಅದರ ನಿಯಮಗಳನ್ನ ತತ್ವಗಳನ್ನ ಉಲ್ಲಂಘಿಸ್ತಾ ಇದೆ ಅಂತ. ಕಾಂಪಿಟೆಂಟ್ ಕೋರ್ಟ್ ಅಂತಂದ್ರೆ ಏನು? ಕೋರ್ಟ್ ದಟ್ ಹ್ಯಾಸ್ ದಿ ಲೀಗಲ್ ಪವರ್ ಟು ಡಿಸೈಡ್ ಅ ಕೇಸ್. ಒಂದು ಕೇಸನ್ನ ಕೈಗೆತ್ಕೊಳ್ಳಿಕ್ಕೆ ಅದಕ್ಕೆ ಲೀಗಲ್ ಪವರ್ ಇದೆಯಾ, ಕಾನೂನಾತ್ಮಕವಾಗಿ ಅಧಿಕಾರ ಇದೆಯಾ, ಇದ್ರೆ ಅದಕ್ಕೆ ಕಾಂಪಿಟೆಂಟ್ ಕೋರ್ಟ್ ಅಂತ ಕರೀತಾರೆ. ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತಂದ್ರೆ ಏನು? ಡಿಸ್ಒಬೇಯಿಂಗ್ ಅ ಕೋರ್ಟ್ ಆರ್ಡರ್ ಆರ್ ಶೋವಿಂಗ್ ಡಿಸ್ರೆಸ್ಪೆಕ್ಟ್ ಟು ದಿ ಕೋರ್ಟ್. ನ್ಯಾಯಾಂಗ ನಿಂದನೆ ಅಂತ ಹೇಳ್ತೇವೆ. ಕೋರ್ಟ್ ಆರ್ಡರ್ ಅನ್ನ ಫಾಲೋ ಮಾಡದೇ ಇರೋದು, ಡಿಸ್ಒಬೇ ಮಾಡೋದು, ಗೌರವ ತೋರಿಸದೇ ಇರೋದು, ಮತ್ತೆ ಶೋವಿಂಗ್ ಡಿಸ್ರೆಸ್ಪೆಕ್ಟ್, ಅಗೌರವ ತೋರಿಸೋದು, ಇದೆಲ್ಲ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಕರೆಸ್ಕೊಳ್ಳುತ್ತೆ. ಲೀಗಲ್ ರೆಮಿಡೀಸ್, ಕಾನೂನಾತ್ಮಕ ಪರಿಹಾರಗಳು ಅಂತ ಹೇಳ್ತೇವೆ. ಪ್ರಾಪರ್ ಲೀಗಲ್ ವೇಸ್ ಟು ಸಾಲ್ವ್ ಅ ಪ್ರಾಬ್ಲಮ್ ಆರ್ ಚಾಲೆಂಜ್ ಸಮಥಿಂಗ್ ಅಂತಂದ್ರೆ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ ಇರುವಂತಹ ಕಾನೂನಾತ್ಮಕ ಹಾದಿಗಳು, ಬೇರೆ ಬೇರೆ ದಾರಿ, ಅದಕ್ಕೆ ರೆಮಿಡೀಸ್ ಅಂತ ಕರಿತೇವೆ, ಪರಿಹಾರ. ಫೆಡರಲಿಸಮ್ ಅಂತಂದ್ರೆ ಏನು ಗೊತ್ತಿದೆ ನಿಮಗೆ? ಸಿಸ್ಟಮ್ ವೇರ್ ಪವರ್ ಇಸ್ ಶೇರ್ಡ್ ಬಿಟ್ವೀನ್ ಸೆಂಟ್ರಲ್ ಗವರ್ಮೆಂಟ್ ಅಂಡ್ ಸ್ಟೇಟ್ ಗವರ್ಮೆಂಟ್. ಒಂದು ಒಕ್ಕೂಟ ವ್ಯವಸ್ಥೆ, ಸೆಂಟ್ರು ಮತ್ತೆ ಸ್ಟೇಟ್ ಅಲ್ಲಿ ಶೇರ್ ಆಗಿರುತ್ತೆ ಪವರ್, ಶಕ್ತಿ. ಮುಖ್ಯವಾಗಿ ಇಲ್ಲಿ ಯಾವ ಶಕ್ತಿ? ಇದು ಅಧಿಕಾರದ ಬಗ್ಗೆ ಹೇಳ್ತಾ ಇದ್ದಾರೆ. ಕೇಂದ್ರಕ್ಕೆ ಜಾಸ್ತಿ ಹೆಚ್ಚು ಪವರ್ ಇರುತ್ತಾ ಸ್ಟೇಟಿಗೆ ಅನ್ನುವಂಥ ಪ್ರಶ್ನೆ ಬಂದಾಗ ಎರಡೂ ಕಡೆ ಕೆಲವೊಂದು ವಿಷಯದಲ್ಲಿ ನೀವು ಕೇಳಿರಬಹುದು, ಸೆಂಟರ್ ಲಿಸ್ಟ್, ಸ್ಟೇಟ್ ಲಿಸ್ಟ್, ಮತ್ತೆ ಕನ್ಕರೆಂಟ್ ಲಿಸ್ಟ್ ಎಲ್ಲ ಬರುತ್ತೆ. ಫೆಡರಲಿಸಮ್ ಅಂತ ಪಾಲಿಟಿಲಿ ಕೇಳ್ತೀರಿ. ಓವರ್ ರೈಡ್ ಅಂತಂದ್ರೆ ಟು ಕ್ಯಾನ್ಸಲ್ ಆರ್ ಮೇಕ್ ಸಮಥಿಂಗ್ ಎಲ್ಸ್ ಇನ್ವ್ಯಾಲಿಡ್. ಓವರ್ ರೈಡ್ ಮಾಡೋದು ಅಂತ ಹೇಳ್ತೇವೆ, ಅತಿಕ್ರಮಿಸ್ಕೊಳ್ಳೋದು. ಆ ಲಾದ ಬದಲು ಇನ್ನೊಂದು ಲಾ ತಂದು ಅದನ್ನ ಹಳೆದನ್ನ ಕ್ಯಾನ್ಸಲ್ ಮಾಡೋದು ಅಥವಾ ಇನ್ನೊಂದನ್ನ ಇನ್ವ್ಯಾಲಿಡ್ ಅಂತ ಹೇಳೋದು. ಈಗ ಒಂದೊಂದೇ ಸ್ಟೇಟ್ಮೆಂಟ್ ನೋಡಿ. ದ ಲೆಜಿಸ್ಲೇಚರ್ ಹ್ಯಾಸ್ ಪ್ಲೀನರಿ ಪವರ್
enact laws unless they are struck down as unconstitutional by a competent court. ಇದು ಕರೆಕ್ಟ್. ಇದರ ಅರ್ಥ ಏನು? ಲಾ ಮೇಕರ್ಸ್, ಲೆಜಿಸ್ಲೇಚರ್ ಯಾರು ಕಾನೂನನ್ನ ಮಾಡ್ತಾರಲ್ವಾ, ದೇ ಹ್ಯಾವ್ ಫುಲ್ ಪವರ್ ಟು ಕ್ರಿಯೇಟ್ ಲಾಸ್. ಅವರಿಗೆ ಸಂಪೂರ್ಣವಾದ ಅಧಿಕಾರ ಇದೆ ಶಾಸನಗಳನ್ನ, ನಿಯಮಗಳನ್ನ ಮಾಡ್ಲಿಕ್ಕೆ. ಬಟ್ ದೇರ್ ಲಾಸ್ ಕಾಂಟ್ ಗೋ ಅಗೇನ್ಸ್ಟ್ ದಿ ಕಾನ್ಸ್ಟಿಟ್ಯೂಷನ್. ಆದ್ರೆ ಅವರು ಜಾರಿಗೊಳಿಸಿದಂತಹ ನಿಯಮಗಳು, ತಂದಂತಹ ಕಾನೂನು ಶಾಸನಗಳು ಯಾವುದೇ ಸಂವಿಧಾನದ ತತ್ವಗಳಿಗೆ, ಅಲ್ಲಿನ ವಿಧಿಗಳಿಗೆ ವಿರುದ್ಧ ಆಗಿರಬಾರದು. ಇಫ್ ಅ ಕೋರ್ಟ್ ಫೈಂಡ್ಸ್ ಅ ಲಾ ಅಗೇನ್ಸ್ಟ್ ದಿ ಕಾನ್ಸ್ಟಿಟ್ಯೂಷನ್, ದಟ್ ಲಾ ಕ್ಯಾನ್ ಬಿ ಕ್ಯಾನ್ಸಲ್ಡ್. ಒಂದು ವೇಳೆ ಸುಪ್ರೀಂ ಕೋರ್ಟ್ ಅಥವಾ ಯಾವುದೇ ಕೋರ್ಟಿಗೆ ಸರ್ಕಾರ ತೆಗೆದುಕೊಂಡು ಬಂದಂತಹ, ಜಾರಿಗೊಳಿಸಿದಂತಹ ಒಂದು ಕಾನೂನು ಸಂವಿಧಾನಕ್ಕೆ ವಿರುದ್ಧ ಆಗಿದೆ ಅಂತಂದ್ರೆ ಅದನ್ನ ಕೋರ್ಟ್ ಕ್ಯಾನ್ಸಲ್ ಮಾಡಲಿಕ್ಕೆ ಸಾಧ್ಯ ಇದೆ. ಎರಡನೇ ಸ್ಟೇಟ್ಮೆಂಟ್ ನೋಡಿ, ಅ ಲಾ ಎನಾಕ್ಟೆಡ್ ಬೈ ಅ ಲೆಜಿಸ್ಲೇಚರ್ ಆಫ್ಟರ್ ಅ ಸುಪ್ರೀಂ ಕೋರ್ಟ್ ಆರ್ಡರ್ can automatically amount to contempt of court if it appears to reverse the effect of that order. ಇದು ಇನ್ಕರೆಕ್ಟ್. ಸರಿಯಾಗಿ ನೋಡ್ಕೊಳ್ಳಿ. ಏನಾಗುತ್ತೆ, ಇಫ್ ದ ಸುಪ್ರೀಂ ಕೋರ್ಟ್ ಗಿವ್ಸ್ ಅನ್ ಆರ್ಡರ್, ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ನ ಕೊಡುತ್ತೆ, ಅದಾದ್ಮೇಲೆ ದೆನ್ ದಿ ಲೆಜಿಸ್ಲೇಚರ್ ಮೇಕ್ಸ್ ಅ ನ್ಯೂ ಲಾ ದಟ್ ಸೀಮ್ಸ್ ಟು ಅಂಡು ದಟ್ ಆರ್ಡರ್. ಈಗ ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿದೆ, ಅದರ ವಿರುದ್ಧವಾಗಿ ಸರ್ಕಾರ ಇನ್ನೊಂದು ಕಾನೂನನ್ನ ತರುತ್ತೆ. ಕಾನೂನು ಹೇಗಿರುತ್ತೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ನೀಡಿದಂತಹ ಆರ್ಡರ್ಗೆ ವಿರುದ್ಧ ಆಗಿರುತ್ತೆ. ಅಂದ್ರೆ ನೋಡ್ಲಿಕ್ಕೆ ಆ ರೀತಿ ಅಂತಂದ್ರೆ ಸರ್ಕಾರ, ಮುಖ್ಯವಾಗಿ ಶಾಸಕಾಂಗ ನ್ಯಾಯಾಂಗದ ನಡುವೆ ಆವಾಗ ಘರ್ಷಣೆ ಆಗ್ತಾ ಇರುತ್ತೆ. ಹಾಗಾಗಿ ನ್ಯಾಯಾಂಗದ ಕೆಲವೊಂದು ನಿಯಮಗಳನ್ನ ಮುರಿಲಿಕ್ಕೆ ಅಥವಾ ಅದು ತಂದ ಆರ್ಡರ್ಗಳನ್ನ ಮುರಿಲಿಕ್ಕೆ ಶಾಸಕಾಂಗ ಏನ್ ಮಾಡುತ್ತೆ, ಹೊಸದಾದ ಕಾನೂನನ್ನ ತರುತ್ತೆ. ಅದ್ ತಂದ್ರೆ ಏನಾಗುತ್ತೆ, ಡಸಂಟ್ ಆಟೋಮ್ಯಾಟಿಕಲಿ ಮೀನ್ ಲೆಜಿಸ್ಲೇಚರ್ ಇಸ್ ರೆಸ್ಪೆಕ್ಟ್ ಇನ್ ದ ಕೋರ್ಟ್. ಅದರ ಅರ್ಥ ಅದ್ರ ವಿರುದ್ಧವಾಗಿ ಏನೇನೋ ಕಾನೂನು ತಂದಿದೆ ಅಂತ ಅಂದ ಮಾತ್ರಕ್ಕೆ ಇದು ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಅನ್ಸ್ಕೊಳ್ಳೋದಿಲ್ಲ. ಇದು ಕೋರ್ಟಿಗೆ ಅಗೌರವ ತಂದ ರೀತಿ ಅಂತ ಆಗೋದಿಲ್ಲ. ದಟ್ ನ್ಯೂ ಲಾ ವುಡ್ ಫಸ್ಟ್ ಬಿ ಚೆಕ್ಡ್ ಬೈ ಕೋರ್ಟ್ಸ್. ಆ ಹೊಸ ಕಾನೂನು ಬರುತ್ತಲ್ವಾ, ಅದನ್ನ ಮೊದಲು ಸುಪ್ರೀಂ ಕೋರ್ಟ್ ಅಥವಾ ಬೇರೆ ಬೇರೆ ಕೋರ್ಟ್ಗಳು ಚೆಕ್ ಮಾಡುತ್ತವೆ. ಟು ಸಿ ಇಫ್ ಇಟ್ ಇಸ್ ಅನ್ಕಾನ್ಸ್ಟಿಟ್ಯೂಷನಲ್, ಅದು ಸಂವಿಧಾನದ ತತ್ವಗಳಿಗೆ ವಿರುದ್ಧ ಆಗಿದೆಯಾ ಅಂತ ಕೋರ್ಟ್ಗಳು ಚೆಕ್ ಮಾಡುತ್ತೆ. ಇಟ್ ಇಸ್ ನಾಟ್ ಅ ಡೈರೆಕ್ಟ್ ಕಂಟೆಂಪ್ಟ್ ಜಸ್ಟ್ ಬೈ ಎಕ್ಸಿಸ್ಟಿಂಗ್. ಕಾನೂನು ಇದೆ ಅಂದ ಮಾತ್ರಕ್ಕೆ ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಅನ್ಸ್ಕೊಳ್ಳೋದಿಲ್ಲ. ಸಂವಿಧಾನದ ಉಲ್ಲಂಘನೆ ಆದ್ರೆ ಮಾತ್ರ ಅದು ಕಂಟೆಂಪ್ಟ್ ಆಫ್ ಕೋರ್ಟ್. ಸುಪ್ರೀಂ ಕೋರ್ಟ್ ಹ್ಯಾಸ್ ಹೆಲ್ಡ್ ದಟ್ legal remedies must be sought to challenge the constitutionality of an act rather than invoking contempt jurisdiction. ಇದು ಕರೆಕ್ಟ್ ನೋಡಿ. ಇಫ್ ಯು ಥಿಂಕ್ ಅ ನ್ಯೂ ಲಾ ಇಸ್ ಅಗೇನ್ಸ್ಟ್ ದ ಕಾನ್ಸ್ಟಿಟ್ಯೂಷನ್, ಈಗ ಒಂದು ಹೊಸ ಲಾ ಬಂತು, ಸರ್ಕಾರ ಏನೋ ಹೊಸ ನಿಯಮನ, ಶಾಸನವನ್ನ ತಂತು, ಅದು ಸಂವಿಧಾನಕ್ಕೆ ವಿರುದ್ಧ ಆಗಿದೆ ಅಂತ ನಿಮ್ಗೆ ಅನ್ಸಿದ್ರೆ, ದ ಕರೆಕ್ಟ್ ವೇ ಟು ಚಾಲೆಂಜ್ ಇಟ್ ಇಸ್ ಟು ಗೋ ಟು ಕೋರ್ಟ್. ಅವಾಗ ಅದನ್ನ ನೀವು ಎಲ್ಲಿ ಹೋಗಿ ಪರಿಹರಿಸ್ಕೊಳ್ಬಹುದು, ಮುಖ್ಯವಾಗಿ ಕೋರ್ಟಿಗೆ ಹೋಗ್ಬೇಕು. ಆಸ್ಕ್ ದೆಮ್ ಟು ರಿವ್ಯೂ ದ ಲಾಸ್ ಕಾನ್ಸ್ಟಿಟ್ಯೂಷನಾಲಿಟಿ. ಈ ಒಂದು ಹೊಸ ಲಾ ಇದೆಯಲ್ವಾ, ಇದು ಸಂವಿಧಾನಕ್ಕೆ ವಿರುದ್ಧ ಆಗಿದೆ ಅಂತ ನೀವು ಅಲ್ಲಿ ಪ್ರತಿಪಾದಿಸಬೇಕು. ಅದನ್ನ ಚೆಕ್ ಮಾಡಿ, ರಿವ್ಯೂ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಬಳಿ ಕೇಳ್ಕೊಳ್ಬೇಕು. ಯು ಕಾಂಟ್ ಜಸ್ಟ್ ಕ್ಲೇಮ್ ದಿ ಲಾ ಮೇಕರ್ಸ್ ಕಮಿಟೆಡ್ ಕಂಟೆಂಪ್ಟ್ ಆಫ್ ಕೋರ್ಟ್ ಸಿಂಪ್ಲಿ ಬೈ ಪಾಸಿಂಗ್ ಅ ಲಾ ಯು ಡೋಂಟ್ ಅಗ್ರಿ ವಿತ್. ಈಗ ಅವರು ನಿಮ್ಗೆ ಯಾವುದೋ ಒಂದು ಇಷ್ಟವಿಲ್ಲದ ಕಾನೂನನ್ನ ತಂದಿದ್ದಾರೆ ಅಂತಂತಾರ ಅಂದ ಮಾತ್ರಕ್ಕೆ ಅದನ್ನ ನ್ಯಾಯಾಂಗ ನಿಂದನೆ ಅಂತ ನೀವು ಕನ್ಸಿಡರ್ ಮಾಡಕ್ ಆಗೋದಿಲ್ಲ. ಕೋರ್ಟಿಗೆ ಹೋಗಿ ಆ ಸುಪ್ರೀಂ ಕೋರ್ಟ್ ರಿವ್ಯೂ ಮಾಡಿ ಆದ್ಮೇಲೆ ಸಂವಿಧಾನದ ತತ್ವಗಳಿಗೆ ವಿರುದ್ಧ ಆಗಿದ್ರೆ ಮಾತ್ರ ಅದು ಆ ರೀತಿ ಅನ್ಸ್ಕೊಳ್ಳುತ್ತೆ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ. Enactments passed by state legislatures can override Supreme Court order if done within the framework of federalism. ಇನ್ಕರೆಕ್ಟ್ ಇದು. ಏನು ಒಂದು ಎನಾಕ್ಟ್ಮೆಂಟ್, ಈಗ ನೋ ಸ್ಟೇಟ್ ಲಾ ಕ್ಯಾನ್ ಸಿಂಪ್ಲಿ ಕ್ಯಾನ್ಸಲ್ ಔಟ್ ಸುಪ್ರೀಂ ಕೋರ್ಟ್ ಆರ್ಡರ್. ಈಗ ಸ್ಟೇಟ್ ಲಾಗಳಿದೆಯಲ್ವಾ, ಸ್ಟೇಟ್ ಲಾಗಳು ಅಂತಂದ್ರೆ ರಾಜ್ಯ ಮಟ್ಟದಲ್ಲಿ ಅಥವಾ ಸರ್ಕಾರದ ಯಾವುದೇ ಲಾ ಸಿಂಪ್ಲಿ ಸರಳವಾಗಿ ಏನೋ ತಮ್ಮ ಮನಸ್ಸಿಗೆ ಬಂದ ಹಾಗೆ ಸುಪ್ರೀಂ ಕೋರ್ಟ್ ಆರ್ಡರ್ ನ ಕ್ಯಾನ್ಸಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇವನ್ ಅಂಡರ್ ಫೆಡರಲಿಸಮ್ ಸುಪ್ರೀಂ ಕೋರ್ಟ್ ಡಿಸಿಷನ್ ಆರ್ ಬೈಂಡಿಂಗ್ ಆನ್ ಎವ್ರಿ ಒನ್. ಎಲ್ರಿಗೂ ಅದು ಅಪ್ಲೈ ಆಗುತ್ತೆ. ಇಫ್ ಅ ಲಾ ಏಮ್ಸ್ ಟು ಚೇಂಜ್ ಸಮಥಿಂಗ್ ಅಫೆಕ್ಟೆಡ್ ಬೈ ಸುಪ್ರೀಂ ಕೋರ್ಟ್ ಆರ್ಡರ್ ಸ್ಟಿಲ್ ಹ್ಯಾಸ್ ಟು ಫಾಲೋ ಕಾನ್ಸ್ಟಿಟ್ಯೂಷನಲ್ ರೂಲ್ಸ್. ಅಂತಂದ್ರೆ ಸುಪ್ರೀಂ ಕೋರ್ಟ್ ಆರ್ಡರ್ ವಿರುದ್ಧ ಹೋಗ್ಬೇಕು ಅಂತಂದ್ರು ಆಗ್ಲೂ ಸಹ ಅದು ಕಾನ್ಸ್ಟಿಟ್ಯೂಷನ್ ರೂಲ್ಸ್ ಗಳನ್ನ ಫಾಲೋ ಮಾಡಬೇಕು. ಅಂಡ್ ಸುಪ್ರೀಂ ಕೋರ್ಟ್ ಕ್ಯಾನ್ ಸ್ಟಿಲ್ ರಿವ್ಯೂ ಇಟ್. ಆ ಲಾ ಪಾಸ್ ಮಾಡಾದ್ಮೇಲೂ ಸುಪ್ರೀಂ ಕೋರ್ಟ್ ಅನ್ನ ರಿವ್ಯೂ ಮಾಡಬಹುದು. ಹಾಗೆ ಓನ್ಲಿ 2 ಸ್ಟೇಟ್ಮೆಂಟ್ ಇದು ಕರೆಕ್ಟ್ ಆದ ಆನ್ಸರ್. ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತಾ ಇದ್ದಾನೆ. ಅಂತಂದ್ರೆ ಈ ತರ MCQ ತರ ಮಾಡೋದ್ರಿಂದ ನಿಮ್ಗೆ ಏನಾದ್ರೂ ಅಭಿಪ್ರಾಯ ಇದ್ರೆ ಕಮೆಂಟ್ ನಲ್ಲಿ ತಿಳಿಸಬಹುದು. ವಿತ್ ರೆಫರೆನ್ಸ್ ಟು ದಿ ರಿಕಮೆಂಡೇಶನ್ ಆಫ್ ದಿ ಎಕ್ಸ್ಪರ್ಟ್ ಕಮಿಟಿ ರಿಗಾರ್ಡಿಂಗ್ ಸಲ್ಫರ್ ಡೈಆಕ್ಸೈಡ್ ಎಮಿಷನ್ ಇನ್ ಇಂಡಿಯಾಸ್ coal fired thermal power plants, consider the following statements. Indian coal has high sulfur content which makes sulfur dioxide emission a major concern across the country.
Committee recommended that only plants near densely populated areas like NCR, cities with over a million population be required to install FGDs. SO2 levels in ambient air in India are generally well below the national permissible limits. All thermal power plants in India must comply with emission standards for particulate matter and water usage irrespective of their location. ಎಷ್ಟು ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಮೊದಲೇನು ಸಲ್ಫರ್ ಡೈಆಕ್ಸೈಡ್ ಅಂತಂದ್ರೆ SO2 ಅಂತಂದ್ರೆ ಏನು, ಗ್ಯಾಸ್ ರಿಲೀಸ್ಡ್ ವೆನ್ ಕೋಲ್ ಕಂಟೈನಿಂಗ್ ಸಲ್ಫರ್ ಇಸ್ ಬರ್ನ್ಡ್. ಒಂದು ಸಲ್ಫರ್ ಇರುವಂತ ಕೋಲ್ ಬರ್ನ್ ಆದಾಗ ಗ್ಯಾಸ್ ರಿಲೀಸ್ ಆಗುತ್ತೆ ಸಲ್ಫರ್ ಡೈಆಕ್ಸೈಡ್. ಇಟ್ಸ್ ಅ ಮೇಜರ್ ಏರ್ ಪೊಲ್ಯೂಟೆಂಟ್, ವಾಯು ಮಾಲಿನ್ಯ ಮಾಡುವಂತ ದೊಡ್ಡ ಮೂಲ ಇದು. ಇದರಿಂದ ಜಾಸ್ತಿ ವಾಯು ಮಾಲಿನ್ಯ ಆಗುತ್ತೆ. ಕೋಲ್ ಫೈರ್ಡ್ ಥರ್ಮಲ್ ಪವರ್ ಪ್ಲಾಂಟ್ಸ್ ಅಂತಂದ್ರೆ ಈಗ ವಿದ್ಯುತ್ ಶಕ್ತಿ ಉತ್ಪಾದನಾ ಕೇಂದ್ರಗಳಿರುತ್ತೆ, ಪವರ್ ಪ್ಲಾಂಟ್ಸ್ಗಳು. ಅದರಲ್ಲಿ ದಟ್ ಬರ್ನ್ ಕೋಲ್ ಟು ಪ್ರೊಡ್ಯೂಸ್ ಎಲೆಕ್ಟ್ರಿಸಿಟಿ, ಕೋಲ್ ಅನ್ನ ಬರ್ನ್ ಮಾಡಿದ್ರೆ ಅದಕ್ಕೆ ಕೋಲ್ ಫೈರ್ಡ್ ಥರ್ಮಲ್ ಪವರ್ ಪ್ಲಾಂಟ್ಸ್ ಅಂತ ಕರಿತೇವೆ. FGDs ಅಂತಂದ್ರೆ ಏನು, ಫ್ಲೂ ಗ್ಯಾಸ್ ಡಿಸಲ್ಫರೈಸೇಷನ್ ಸಿಸ್ಟಮ್ಸ್. ಇದರಲ್ಲಿ ಏನು ಟೆಕ್ನಾಲಜಿ, ಇದು ಟೆಕ್ನಾಲಜಿ ಇನ್ಸ್ಟಾಲ್ಡ್ ಇನ್ ಪವರ್ ಪ್ಲಾಂಟ್ಸ್ ಟು ರಿಮೂವ್ SO2 ಈಗ ಫ್ರಮ್ ದಿ ಸ್ಮೋಕ್ ಬಿಫೋರ್ ಇಟ್ ಗೋಸ್ ಇನ್ ಟು ದಿ ಏರ್. ಥರ್ಮಲ್ ಪವರ್ ಪ್ಲಾಂಟ್ಗಳಿಂದ SO2 ಅಂಶವನ್ನು ಕಡಿಮೆ ಮಾಡಲಿಕ್ಕೆ ಒಂದು ಟೆಕ್ನಾಲಜಿಯನ್ನು ಇನ್ಸ್ಟಾಲ್ ಮಾಡ್ತಾರೆ ಪವರ್ ಪ್ಲಾಂಟ್ಗಳಲ್ಲಿ. ಯಾಕಂತಂದ್ರೆ ಆ ಸಲ್ಫರ್ ಡೈಆಕ್ಸೈಡ್ ಅನ್ನ ಕಡಿಮೆ ಮಾಡಲಿಕ್ಕೆ, ಹೊರತೆಗಿಲಿಕ್ಕೆ. ಆ ಒಂದು ಹೊರಗಡೆ ಸ್ಮೋಕ್ ಹೋಗುತ್ತಲ್ವಾ, ಆ ಸ್ಮೋಕ್ ಫ್ಯಾಕ್ಟ್ರಿಗಳನ್ನ ನೋಡಿರ್ಬೋದು ನೀವು, ಈ ತರ ಮೇಲ್ಗಡೆಯಿಂದ ಸ್ಮೋಕ್ ಹೋಗ್ತಾ ಇರುತ್ತೆ. ಆ ಸ್ಮೋಕ್ ಹೋಗೋದ್ರಲ್ಲಿ SO2 ಅಂಶವನ್ನ ಕಡಿಮೆ ಮಾಡಲಿಕ್ಕೆ ಈ ಫ್ಲೂ ಗ್ಯಾಸ್ ಡಿಸಲ್ಫರೈಸೇಷನ್ ಸಿಸ್ಟಮ್ ಅನ್ನ ಬಳಸ್ತಾರೆ. ಆಂಬಿಯಂಟ್ ಏರ್ ಅಂತಂದ್ರೆ ಏರ್ ಅರೌಂಡ್ ಅಸ್, ನಮ್ಮ ಸುತ್ತಮುತ್ತ ಇರುವ ಔಟ್ಸೈಡ್ ಏರ್. ನ್ಯಾಷನಲ್ ಪರ್ಮಿಸಿಬಲ್ ಲಿಮಿಟ್ಸ್ ಅಂತಂದ್ರೆ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಪೊಲ್ಯೂಟೆಂಟ್ ಅಲೌಡ್ ಇನ್ ದ ಏರ್ ಬೈ ಗವರ್ಮೆಂಟ್ ರೂಲ್ಸ್. ಹೆಚ್ಚು ಮಟ್ಟ, ಮ್ಯಾಕ್ಸಿಮಮ್ ಎಷ್ಟು, ಹಾಗಾದ್ರೆ ಅಮೌಂಟ್ ಆಫ್ ಪೊಲ್ಯೂಟೆಂಟ್ ಅಲೌಡ್ ಇನ್ ದ ಏರ್, ಒಂದು ಗಾಳಿಯಲ್ಲಿ ಎಷ್ಟು ಪ್ರಮಾಣದ ಪೊಲ್ಯೂಟೆಂಟ್ ಇರಬಹುದು ಅನ್ನುವಂತ ಒಂದು ಲಿಮಿಟ್, ಅದು ನ್ಯಾಷನಲ್ ಪರ್ಮಿಸಿಬಲ್ ಲಿಮಿಟ್ಸ್ ಅಂತ. ಪರ್ಟಿಕ್ಯುಲೇಟ್ ಮ್ಯಾಟರ್ ಅಂತಂದ್ರೆ ಟೈನಿ ಸಾಲಿಡ್ ಆರ್ ಲಿಕ್ವಿಡ್ ಪಾರ್ಟಿಕಲ್ಸ್ ಇನ್ ದ ಏರ್, ಗಾಳಿಯಲ್ಲಿ ಇರುವಂತಹ ಚಿಕ್ಕ ಚಿಕ್ಕ ಕಣ ಅಥವಾ ಸಾಲಿಡ್ ಪಾರ್ಟಿಕಲ್ ಅಥವಾ ಲಿಕ್ವಿಡ್ ಪಾರ್ಟಿಕಲ್. ಸೂಟ್ ಆರ್ ಡಸ್ಟ್, ಸೂಟ್ ಅಂದ್ರೆ ಮಸಿ ರೀತಿ ಇರುತ್ತಲ್ವಾ, ಮಸಿ, ಡಸ್ಟ್, ಧೂಳು, ಈ ರೀತಿಯಾದಂಥದ್ದು. ದಟ್ ಕ್ಯಾನ್ ಹಾರ್ಮ್ ಹೆಲ್ತ್, ಅದರಿಂದ ಆರೋಗ್ಯಕ್ಕೆ ಹಾನಿ ಆಗುತ್ತೆ. ವಾಟರ್ ಯೂಸೇಜ್ ನಾರ್ಮ್ಸ್ ಅಂತ ಆವಾಗ ಕೇಳ್ತಾ ಇದ್ದೇವೆ. ನಾರ್ಮ್ಸ್ ಅಂತಂದ್ರೆ ರೂಲ್ಸ್ ಅಬೌಟ್ ಹೌ ಮಚ್ ವಾಟರ್ ಪವರ್ ಪ್ಲಾಂಟ್ಸ್ ಕ್ಯಾನ್ ಯೂಸ್, ಎಷ್ಟು ನೀರನ್ನ ಈ ಪವರ್ ಪ್ಲಾಂಟ್ಗಳು ಯೂಸ್ ಮಾಡಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಿದ್ದು ವಾಟರ್ ಯೂಸೇಜ್ ನಾರ್ಮ್ಸ್. ಈಗ ಸ್ಟೇಟ್ಮೆಂಟ್ ನೋಡಿ, ಇಂಡಿಯನ್ ಕೋಲ್ ಹ್ಯಾಸ್ ಹೈ ಸಲ್ಫರ್ ಕಂಟೆಂಟ್ ವಿಚ್ ಮೇಕ್ಸ್ ಸಲ್ಫರ್ ಡೈಆಕ್ಸೈಡ್ ಎಮಿಷನ್ಸ್ ಅ ಮೇಜರ್ ಕನ್ಸರ್ನ್ ಅಕ್ರಾಸ್ ದಿ ಕಂಟ್ರಿ. ಇದು ಇನ್ಕರೆಕ್ಟ್ ನೋಡಿ. ದಿಸ್ ಇಸ್ ಅ ಕಾಮನ್ ಮಿಸ್ಕನ್ಸೆಪ್ಷನ್, ಸಾಮಾನ್ಯವಾಗಿ ತಪ್ಪು ತಿಳುವಳಿಕೆ ಇದು. ಕಂಪೇರ್ ಟು ಕೋಲ್ ಫೌಂಡ್ ಇನ್ ಮೆನಿ ಅದರ್ ಪಾರ್ಟ್ಸ್ ಆಫ್ ದಿ ವರ್ಲ್ಡ್, ಇಂಡಿಯನ್ ಕೋಲ್ ಆಕ್ಚುಲಿ ಹ್ಯಾಸ್ ಅ ರಿಲೇಟಿವ್ಲಿ ಲೋ ಸಲ್ಫರ್ ಕಂಟೆಂಟ್. ಬೇರೆ ಪ್ರದೇಶಗಳಿಗೆ ಹೋಲಿಸಿದ್ರೆ ನಮ್ಮ ದೇಶದ ಕೋಲ್ ಇದೆಯಲ್ವಾ, ಅದರಲ್ಲಿ ಸಲ್ಫರ್ ಕಂಟೆಂಟ್ ಕಡಿಮೆ ಇದೆ. ದಿಸ್ ಇಸ್ ಅ ಕೀ ಡಿಫರೆನ್ಸ್, ಇದು ಮುಖ್ಯವಾದ ವ್ಯತ್ಯಾಸ. ಸೊ ವೈಲ್ SO2 is still a concern, it's not because of Indian coal has high sulfur. SO2 ಅಂಶದ ಬಗ್ಗೆ, ಸಲ್ಫರ್ ಡೈಆಕ್ಸೈಡ್ ಬಗ್ಗೆ ನಾವು ಕಾಳಜಿ ವಹಿಸಲೇಬೇಕು. ಆದ್ರೆ ಅದಕ್ಕೆ ಮುಖ್ಯವಾದ ಕಾರಣ ಸಲ್ಫರ್ ಕಂಟೆಂಟ್ ಕೋಲ್ ನಲ್ಲಿ ಇದೆ ಅಂತ ಅಲ್ಲ. ಕೋಲ್ ನಲ್ಲಿ ಅಷ್ಟು ಸಲ್ಫರ್ ಕಂಟೆಂಟ್ ಇಲ್ಲ, ನಮ್ಮ ದೇಶದಲ್ಲಿ ಕಡಿಮೆ ಇದೆ ಅಂತ. ದ ಕಮಿಟಿ ರೆಕಮೆಂಡೆಡ್ ದಟ್ ಓನ್ಲಿ ಪ್ಲಾಂಟ್ಸ್ ನಿಯರ್ ಡೆನ್ಸ್ಲಿ ಪಾಪ್ಯುಲೇಟೆಡ್ ಏರಿಯಾಸ್ ಲೈಕ್ NCR or cities with over a million population be required to install FGDs, ಫ್ಲೂ ಗ್ಯಾಸ್ ಡಿಸಲ್ಫರೈಸೇಷನ್. ನೆನಪಾಗ್ತಾ ಇದೆಯಾ? ಇದು ಕರೆಕ್ಟ್ ಆದ ಅಂಶ. ಎಕ್ಸ್ಪರ್ಟ್ ಕಮಿಟಿ ಏನ್ ಹೇಳಿದೆ, ಲುಕ್ಡ್ ಅಟ್ ದಿಸ್ ಇಶ್ಯೂ, ದೇ ಸಜೆಸ್ಟೆಡ್ ದಟ್ ಓನ್ಲಿ ಪವರ್ ಪ್ಲಾಂಟ್ಸ್ ವೆರಿ ಕ್ಲೋಸ್ ಟು ಬಿಗ್ ಕ್ರೌಡೆಡ್ ಏರಿಯಾಸ್ ಲೈಕ್ ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ದೆಹಲಿ, ತುಂಬಾ ಜನಸಂದಣಿ ಇರುವಂತಹ ಪ್ರದೇಶಗಳು, ಆರ್ ಸಿಟೀಸ್ ವಿತ್ ಮೋರ್ ದೆನ್ ಮಿಲಿಯನ್ ಪೀಪಲ್, ಒಂದು ದೊಡ್ಡ ದೊಡ್ಡ ನಗರಗಳಲ್ಲಿ ಮಿಲಿಯನ್ಗಿಂತ ಜಾಸ್ತಿ ಜನಸಂಖ್ಯೆ ಇರುವ ನಗರಗಳು ಶುಡ್ ಡೆಫಿನೆಟ್ಲಿ ಬಿ ಫೋರ್ಸ್ ಟು ಇನ್ಸ್ಟಾಲ್ SO2 ರೆಡ್ಯೂಸಿಂಗ್ ಇಕ್ವಿಪ್ಮೆಂಟ್, FGD ಅಂತ ಕರಿತೇವೆ. ಇದರ ಮೂಲಕ SO2 ಅನ್ನ ಕಡಿಮೆ ಮಾಡಬಹುದು. ಅದನ್ನ ಇನ್ಸ್ಟಾಲ್ ಮಾಡಬೇಕು. ಇಂತಹ ದೊಡ್ಡ ದೊಡ್ಡ ಪ್ರದೇಶಗಳಲ್ಲಿ, ಜನಸಂಖ್ಯೆ ಜಾಸ್ತಿ ಇರುವ ಪ್ರದೇಶಗಳಲ್ಲಿ ಅದನ್ನ ಬಳಸಬೇಕು. ಪ್ಲಾಂಟ್ಸ್ ಇನ್ ಲೆಸ್ ಪಾಪ್ಯುಲೇಟೆಡ್ ಏರಿಯಾಸ್ ಮೈಟ್ ಹ್ಯಾವ್ ಡಿಫರೆಂಟ್ ರೂಲ್ಸ್. ಕಡಿಮೆ ಪಾಪ್ಯುಲೇಷನ್ ಇರುವ ಏರಿಯಾದಲ್ಲಿ ರೂಲ್ಸ್ ಅನ್ನ ಬೇರೆ ರೀತಿ ಅವರು ಅಳವಡಿಸಿಕೊಳ್ಳಬಹುದು. SO2 levels in ambient air in India generally well below the national permissible limits. ಇದು ಕರೆಕ್ಟ್ ನೋಡಿ. ಡೇಟಾ ಯೂಶುವಲಿ ಶೋಸ್ ದಟ್ amount of SO2 in India's air on an average stays below the safety limits set by the government. This is partly because Indian coal is low in sulfur. ಮೊದಲೇ ಹೇಳಿದ ಹಾಗೆ ನಮ್ಮ ದೇಶದ ಕಲ್ಲಿದ್ದಲಿನಲ್ಲಿ ಸಲ್ಫರ್ ಅಂಶ ಕಡಿಮೆ ಇದೆ. ಹಾಗಾಗಿ ಪರ್ಮಿಸಿಬಲ್ ಲಿಮಿಟ್ಸ್ ಎಷ್ಟನ್ನ ಓಕೆ ಅಂತ ಹೇಳುತ್ತಲ್ವ ಸರ್ಕಾರ, ಅದಕ್ಕಿಂತ ಕೆಳಗೆ ಇದೆ.
All thermal power plants in India must comply with emission standards for particulate matter and water usage irrespective of their location. ಇದು ಕರೆಕ್ಟ್. While there might be different rules for SO2 based on location, ಬೇರೆ ಬೇರೆ ಪ್ರದೇಶಗಳಿಗೆ ಸಂಬಂಧಪಟ್ಟ ಹಾಗೆ SO2 ಯಾವ ರೀತಿ ಎಮಿಟ್ ಆಗುತ್ತೆ ಅದ್ರ ಮೇಲೆ ಬೇರೆ ಬೇರೆ ರೂಲ್ಸ್ಗಳಿರುತ್ತೆ. ಆದರೆ ಆಲ್ ಕೋಲ್ ಪವರ್ ಪ್ಲಾಂಟ್ಸ್ ನೋ ಮ್ಯಾಟರ್ ವ್ಯಾರ್ ದೇ ಆರ್, ಎಲ್ಲಾ ಕೋಲ್ ಪವರ್ ಪ್ಲಾಂಟ್ಗಳು ಎಲ್ಲೇ ಇದ್ರೂ ಸಹ ದೇ ಹ್ಯಾವ್ ಟು ಫಾಲೋ ಸ್ಟ್ರಿಕ್ಟ್ ರೂಲ್ಸ್ ಫಾರ್ ಥಿಂಗ್ಸ್ ಲೈಕ್ ಹೌ ಮಚ್ ಡಸ್ಟ್ ಆರ್ ಸೂಟ್ ದೇ ರಿಲೀಸ್. ಅದರಿಂದ ಆ ಪವರ್ ಪ್ಲಾಂಟ್ ಇಂದ ಎಷ್ಟು ಈ ಪರ್ಟಿಕ್ಯುಲೇಟ್ ಮ್ಯಾಟರ್ ರಿಲೀಸ್ ಆಗುತ್ತೆ ಅಂಡ್ ಹೌ ಮಚ್ ಫ್ರೆಶ್ ವಾಟರ್ ದ ಯೂಸ್, ಮತ್ತೆ ಎಷ್ಟು ಸಿಹಿ ನೀರು ಅಂತಂದ್ರೆ ಏನು, ಸಾಧಾರಣವಾಗಿ ಕುಡಿಯುವ ನೀರು, ಉಪ್ಪು ನೀರಲ್ಲದೆ ಇರೋದು, ಹಾಗೆ ಅದನ್ನ ಎಷ್ಟು ಅವರು ಯೂಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ಸ್ಟ್ರಿಕ್ಟ್ ಆಗಿ ರೂಲ್ಸ್ ಹಾಕಿದ್ದಾರೆ. ದೀಸ್ ಆರ್ ಯೂನಿವರ್ಸಲ್ ಎನ್ವೈರನ್ಮೆಂಟಲ್ ಸ್ಟ್ಯಾಂಡರ್ಡ್ಸ್. ಮುಖ್ಯವಾಗಿ ಇದು ಎಲ್ಲ ಕಡೆ ಸಾರ್ವತ್ರಿಕವಾಗಿ ಅದನ್ನ ಸ್ಟ್ಯಾಂಡರ್ಡ್ ರೀತಿ ಫಾಲೋ ಮಾಡಲೇಬೇಕು ಅವರು. ಹಾಗಾಗಿ 3 ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಇದರಲ್ಲಿ. ಮುಂದಿನದು, ವಿತ್ ರೆಫರೆನ್ಸ್ ಟು ಥರ್ಮೋಫಿಲಿಕ್ ಬ್ಯಾಕ್ಟೀರಿಯಾ ಅಂಡ್ ದರ್ ಸಿಗ್ನಿಫಿಕೆನ್ಸ್ ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್. Thermophilic bacteria thrive in extreme heat environments such as hot springs and deep sea vents. Thermophiles are known to produce potent antibiotics to outcompete other microorganisms in nutrient-rich environments. PCR test used during COVID-19 pandemic was possible due to an enzyme from a thermophile. Actinobacteria are commonly found in all hot springs in large proportion. ಇದರಲ್ಲಿ ಏನೇನು ಅಂತ ನೋಡ್ತಾ ಹೋಗೋಣ. ಮೊದಲು ಕೀ ಟರ್ಮ್ಗಳು. ಥರ್ಮೋಫಿಲಿಕ್ ಬ್ಯಾಕ್ಟೀರಿಯಾ, ಥರ್ಮೋಫೈಲ್ಸ್ ಅಂತ ಕರೀತೇವೆ. ಈಗ ನೋಡಿ, ಥರ್ಮೋ ಅಂತಂದ್ರೆ ನೀವು ಕೇಳಿರಬಹುದು ಹೀಟ್ಗೆ ಸಂಬಂಧಪಟ್ಟಿದ್ದು. ಫಿಲಿಕ್ ಅಂತಂದ್ರೆ ಲವಿಂಗ್ ಅಂತಂದ್ರೆ ಇಷ್ಟಪಡುವಂಥದ್ದು. ಸೊ ದೀಸ್ ಆರ್ ಬ್ಯಾಕ್ಟೀರಿಯಾ ದಟ್ ಲವ್ ಅಂಡ್ ಗ್ರೋ ಬೆಸ್ಟ್ ಇನ್ ವೆರಿ ಹಾಟ್ ಪ್ಲೇಸಸ್. ಥರ್ಮೋಫಿಲಿಕ್ ಅಂತಂದ್ರೆ ಜಾಸ್ತಿ ಹೀಟ್ ಅನ್ನ ಇಷ್ಟಪಡುವಂತ ಬ್ಯಾಕ್ಟೀರಿಯಾಗಳು. ಹಾಗಾಗಿ ಬಹಳ ಹಾಟ್ ಪ್ಲೇಸಸ್ ಗಳಲ್ಲಿ ಇವು ಹೆಚ್ಚು ಬೆಳೀತವೆ, ಅವು ಹೆಚ್ಚು ಕಂಡು ಬರುತ್ತವೆ. ಹಾಟ್ ಸ್ಪ್ರಿಂಗ್ಸ್ ಅಂತಂದ್ರೆ ನ್ಯಾಚುರಲ್ ಪ್ಲೇಸಸ್ ವೇರ್ ಹಾಟ್ ವಾಟರ್ ಕಮ್ಸ್ ಔಟ್ ಆಫ್ ದಿ ಗ್ರೌಂಡ್. ಹಾಟ್ ಸ್ಪ್ರಿಂಗ್ಸ್ ಅಂತಂದ್ರೆ ಬಿಸಿ ನೀರಿನ ಬುಗ್ಗೆಗಳು ಅಂತ ಹೇಳ್ತೀವಿ ಅಲ್ವಾ ಕನ್ನಡದಲ್ಲಿ, ಹಾಗೆ ಬಿಸಿ ನೀರು ಹೊರಗೆ ಬರ್ತಾ ಇರುತ್ತೆ, ಹಾಟ್ ವಾಟರ್. ಡೀಪ್ ಸಿ ವೆಂಟ್ ಅಂತಂದ್ರೆ ಓಪನಿಂಗ್ ಆನ್ ದಿ ಓಷನ್ ಫ್ಲೋರ್ ದಟ್ ರಿಲೀಸ್ ಸೂಪರ್ ಹಾಟ್ ಮಿನರಲ್ ರಿಚ್ ವಾಟರ್. ಓಷನ್ ಫ್ಲೋರ್ ಕೆಳಗಡೆ ಓಪನಿಂಗ್ ಇರುತ್ತೆ, ಅಲ್ಲಿಂದ ಸೂಪರ್ ಹಾಟ್ ತುಂಬಾ ಬಿಸಿ ಆದಂತೂ ಮಿನರಲ್ ರಿಚ್ ವಾಟರ್ ಬರ್ತಾ ಇರುತ್ತೆ ಡೀಪ್ ಸಿ ವೆಂಟ್ಗಳಿಂದ. ಆಂಟಿಬಯೋಟಿಕ್ಸ್ ಗೊತ್ತಿದೆ ನಿಮಗೆ, ಮೆಡಿಸಿನ್ ದಟ್ ಕಿಲ್ ಆರ್ ಸ್ಟಾಪ್ ಗ್ರೋತ್ ಆಫ್ ಬ್ಯಾಕ್ಟೀರಿಯಾಗಳ ಬೆಳವಣಿಗೆಯನ್ನ ಕಡಿಮೆ ಮಾಡೋದು ಅಥವಾ ಅವುಗಳನ್ನ ಕೊಲ್ಲುವಂತಹ ಮೆಡಿಸಿನ್ಗಳಿಗೆ ಆಂಟಿಬಯೋಟಿಕ್ಸ್ ಅಂತ ಕರಿತೇವೆ. ಮೈಕ್ರೋ ಆರ್ಗಾನಿಸಮ್ಸ್ ಅಂತಂದ್ರೆ ಏನು, ವೆರಿ ಟೈನ್ ಲಿವಿಂಗ್ ಥಿಂಗ್ಸ್ ಲೈಕ್ ಬ್ಯಾಕ್ಟೀರಿಯಾ, ಫಂಗೈ, ವೈರಸ್, ತುಂಬಾ ಸೂಕ್ಷ್ಮಾಣು ಜೀವಿಗಳು, ತುಂಬಾ ಚಿಕ್ಕ ಜೀವಿಗಳು. ನ್ಯೂಟ್ರಿಯೆಂಟ್ ರಿಚ್ ಎನ್ವೈರನ್ಮೆಂಟ್ ಅಂತಂದ್ರೆ ಪ್ಲೇಸ್ ವಿತ್ ಲಾಟ್ಸ್ ಆಫ್ ಫುಡ್ ಫಾರ್ ಲಿವಿಂಗ್ ಥಿಂಗ್ಸ್. ಮುಖ್ಯವಾಗಿ ನ್ಯೂಟ್ರಿಯೆಂಟ್ ರಿಚ್, ಪೋಷಕಾಂಶ ಯುಕ್ತವಾದಂತಹ ಪ್ರದೇಶ, ಫುಡ್ಗೆ ಚೆನ್ನಾಗಿರುವಂತಹ ಪ್ರದೇಶ ಅಂತ. PCR ಅಂತಂದ್ರೆ ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಟೆಸ್ಟ್ ಅಂತ. ಈ ಕಾಮನ್ ಲ್ಯಾಬ್ ಟೆಸ್ಟ್ ದಟ್ ಮೇಕ್ಸ್ ಮೆನಿ ಕಾಪೀಸ್ ಆಫ್ ಅ ಸ್ಪೆಸಿಫಿಕ್ ಪೀಸ್ ಆಫ್ DNA. ಒಂದು DNA ನ ತುಂಬಾ ಕಾಪಿ ಮಾಡ್ತಾ ಹೋಗೋದು, ಅದಕ್ಕೆ PCR ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಟೆಸ್ಟ್ ಅಂತ ಕರೀತಾರೆ. ಇಟ್ ವಾಸ್ ಯೂಸ್ಡ್ ಟು ಡಿಟೆಕ್ಟ್ COVID-19 ವೈರಸ್. ನೋಡಿ, COVID-19 ನಲ್ಲಿ PCR ಟೆಸ್ಟ್ ನ ಯೂಸ್ ಮಾಡಿದ್ರು, ನೆನ್ಪಿಟ್ಕೊಳ್ಳಿ. ಎನ್ಸೈಮ್ ಅಂತಂದ್ರೆ ಏನು, ಸ್ಪೆಷಲ್ ಪ್ರೋಟೀನ್ ದಟ್ ಸ್ಪೀಡ್ಸ್ ಅಪ್ ದಿ ಕೆಮಿಕಲ್ ರಿಯಾಕ್ಷನ್ ಇನ್ ಲಿವಿಂಗ್ ಥಿಂಗ್ಸ್. ಜೀವ ಇರುವಂತಹ ವಸ್ತುಗಳಲ್ಲಿ ಅಥವಾ ಜೀವಿಗಳಲ್ಲಿ, ಮುಖ್ಯವಾಗಿ ಹಾಗೆ ಹೇಳೋದಾದ್ರೆ ಸರಿಯಾದ ಶಬ್ದ, ಜೀವಿಗಳಲ್ಲಿ ಕೆಮಿಕಲ್ ರಿಯಾಕ್ಷನ್ ಸ್ಪೀಡ್ ಮಾಡೋದು, ಹೆಚ್ಚಿನ ವೇಗವನ್ನು ದೊರಕಿಸಿಕೊಡೋದು ಒಂದು ಪ್ರೋಟೀನ್ ಇರೋದಕ್ಕೆ ಎನ್ಸೈಮ್ ಅಂತ ಕರಿತೇವೆ. ಆಕ್ಟಿನೋಬ್ಯಾಕ್ಟೀರಿಯಾ ಅಂತಂದ್ರೆ ಕಾಮನ್ ಟೈಪ್ ಆಫ್ ಬ್ಯಾಕ್ಟೀರಿಯಾ, ಮುಖ್ಯವಾಗಿ ಒಂದು ಬ್ಯಾಕ್ಟೀರಿಯಾ ಆದ ಒಂದು ಟೈಪ್ ಅಂತ ನೆನ್ಪಿಟ್ಕೊಳ್ಳಿ. ಲೆಟ್ಸ್ ಚೆಕ್ ಈಟ್ ಸ್ಟೇಟ್ಮೆಂಟ್ ನೋಡೋಣ. ಥರ್ಮೋಫಿಲಿಕ್ ಬ್ಯಾಕ್ಟೀರಿಯಾ ಥ್ರೈವ್ ಇನ್ ಎಕ್ಸ್ಟ್ರೀಮ್ ಹೀಟ್ ಎನ್ವೈರನ್ಮೆಂಟ್ಸ್ ಸಚ್ ಆಸ್ ಹಾಟ್ ಸ್ಪ್ರಿಂಗ್ಸ್ ಅಂಡ್ ಡೀಪ್ ಸಿ ವೆಂಟ್ಸ್. ಕರೆಕ್ಟ್. ನೋಡಿ, ಯಾಕೆ ಅಂತಂದ್ರೆ ಹೇಳಿ ಹೆಸರಲ್ಲೇ ಇದೆ, ಥರ್ಮೋಫಿಲಿಕ್ ಬ್ಯಾಕ್ಟೀರಿಯಾ. ಥರ್ಮೋಫಿಲಿಕ್ ಅಂತಂದ್ರೆ ಏನು, ಹೀಟ್ ಅನ್ನ ಜಾಸ್ತಿ ಇಷ್ಟಪಡುವಂತ ಬ್ಯಾಕ್ಟೀರಿಯಾ. ದಿಸ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಥರ್ಮೋಫಿಲಿಕ್ ಮೀನ್ಸ್. ದೇ ಆರ್ ಫೌಂಡ್ ಇನ್ ಸೂಪರ್ ಹಾಟ್ ಪ್ಲೇಸಸ್ ವೇರ್ ಮೋಸ್ಟ್ ಅದರ್ ಲೈಫ್ ಕಾಂಟ್ ಸರ್ವೈವ್. ಮೊದಲನೇ ಸ್ಟೇಟ್ಮೆಂಟ್ ಕರೆಕ್ಟು. ಥರ್ಮೋಫೈಲ್ಸ್ ಆರ್ ನೋನ್ ಟು ಪ್ರೊಡ್ಯೂಸ್ ಪೊಟೆಂಟ್ ಆಂಟಿಬಯೋಟಿಕ್ಸ್ ಟು ಔಟ್ಕಾಂಪೀಟ್ ಅದರ್ ಮೈಕ್ರೋ ಆರ್ಗಾನಿಸಮ್ಸ್ ಇನ್ ನ್ಯೂಟ್ರಿಯೆಂಟ್ ರಿಚ್ ಎನ್ವೈರನ್ಮೆಂಟ್. ಇದು ಸಹ ಕರೆಕ್ಟ್. ನೋಡಿ, ಇನ್ ಎನ್ವೈರನ್ಮೆಂಟ್ಸ್ ವೇರ್ ದೇರ್ ಇಸ್ ಪ್ಲೆಂಟಿ ಆಫ್ ಫುಡ್, ಜಾಸ್ತಿ ಆಹಾರ ಇರುವಂತಹ ಪ್ರದೇಶಗಳಲ್ಲಿ ಮೆನಿ ಟೈನಿ ಲಿವಿಂಗ್ ಥಿಂಗ್ಸ್, ಮೈಕ್ರೋ ಆರ್ಗಾನಿಸಮ್ಸ್ಗಳು ಕಾಂಪೀಟ್ ಮಾಡುತ್ತೆ. ಯಾಕಂತಂದ್ರೆ ಜಾಸ್ತಿ ಆಹಾರ ಇದೆ, ಅವರಿಗೆ ಒಂದಕ್ಕೊಂದು ಸ್ಪರ್ಧೆ ಏರ್ಪಡುತ್ತೆ ಅಲ್ಲಿ. ಥರ್ಮೋಫೈಲ್ ಸಮಟೈಮ್ಸ್ ಮೇಕ್ ಸ್ಟ್ರಾಂಗ್ ಕೆಮಿಕಲ್ಸ್, ಆಂಟಿಬಯೋಟಿಕ್ಸ್. ಥರ್ಮೋಫೈಲ್ಗಳಿಂದ ಮುಖ್ಯವಾಗಿ ಸ್ಟ್ರಾಂಗ್ ಕೆಮಿಕಲ್ಗಳು, ಆಂಟಿಬಯೋಟಿಕ್ ಅನ್ನ ಅದನ್ನ ತಯಾರು ಮಾಡ್ತಾರೆ. ಟು ಕಿಲ್ ಆಫ್ ಆರ್ ಸ್ಟಾಪ್ ದಿ ಗ್ರೋತ್ ಆಫ್ ಅದರ್ ಕಾಂಪಿಟೆಂಟ್ ಮೈಕ್ರೋಬ್ಸ್. ಅದರಿಂದ ಆ ಒಂದು
ಕೆಮಿಕಲ್ ಇಂದಾಗಿ ಉಳಿದ ಬೇರೆ ಬೇರೆ ಮೈಕ್ರೋಬ್ ಇರುತ್ತಲ್ವಾ, ಸೂಕ್ಷ್ಮಾಣು ಜೀವಿಗಳು, ಅದೆಲ್ಲ ಸಾಯಲ್ಪಡುತ್ತವೆ. ಸೊ ದೇ ಗೆಟ್ ಮೋರ್ ಫುಡ್. ಬೇರೆಯವರು ಕಡಿಮೆ ಆದ್ರೆ, ಅವರ ಪ್ರಮಾಣ ಕಡಿಮೆ ಆದ್ರೆ ಇವರಿಗೆ ಜಾಸ್ತಿ ಫುಡ್ ಸಿಗುತ್ತೆ. ಹಾಗಾಗಿ ಥರ್ಮೋಫೈಲ್ ಆರ್ ನೋನ್ ಟು ಪ್ರೊಡ್ಯೂಸ್ ಪೊಟೆಂಟ್ ಆಂಟಿಬಯೋಟಿಕ್ಸ್. ಆಂಟಿಬಯೋಟಿಕ್ ತರ ಅವು ಕೆಲಸ ಮಾಡುತ್ತವೆ, ಪ್ರೊಡ್ಯೂಸ್ ಮಾಡುತ್ತೆ. ದ PCR ಟೆಸ್ಟ್ ಯೂಸ್ಡ್ ಡ್ಯೂರಿಂಗ್ COVID-19 ಪ್ಯಾಂಡಮಿಕ್ ವಾಸ್ ಪಾಸಿಬಲ್ ಡ್ಯೂ ಟು ಅನ್ ಎನ್ಸೈಮ್ ಫ್ರಮ್ ಥರ್ಮೋಫೈಲ್. ನೋಡಿ, PCR ಟೆಸ್ಟ್ ಅಲ್ಲಿ ಸಹ ಎನ್ಸೈಮ್ ಯಾವುದು, ಥರ್ಮೋಫೈಲ್ ಇಂದ ಇರುವಂತಹ ಒಂದು ಎನ್ಸೈಮ್ ಅನ್ನ ಯೂಸ್ ಮಾಡಿದ್ರು ಅಂತ. PCR ಟೆಸ್ಟ್ ನೀಡ್ಸ್ ಸ್ಪೆಷಲ್ ಎನ್ಸೈಮ್ ದಟ್ ಕ್ಯಾನ್ ವರ್ಕ್ ಇನ್ ವೆರಿ ಹಾಟ್ ಟೆಂಪರೇಚರ್. PCR ಟೆಸ್ಟಿಗೆ ದಟ್ ನೀಡ್ಸ್ ಸ್ಪೆಷಲ್ ಎನ್ಸೈಮ್, ಒಂದು ಹೊಸ ವಿಶೇಷವಾದ ಎನ್ಸೈಮ್ ಬೇಕಾಗಿತ್ತು. ದಟ್ ಕ್ಯಾನ್ ವರ್ಕ್ ಇನ್ ವೆರಿ ಹಾಟ್ ಟೆಂಪರೇಚರ್, ತುಂಬಾ ತುಂಬಾ ಹೀಟ್ ಇರುವಂತಹ ಟೆಂಪರೇಚರ್, ತುಂಬಾ ದೊಡ್ಡ ಮಟ್ಟದ ಹೀಟ್ ಇರುವಂತಹ ಒಂದು ಪ್ರದೇಶದಲ್ಲೂ, ಆ ಒಂದು ಸಂದರ್ಭದಲ್ಲೂ ಸಹ ವರ್ಕ್ ಆಗಬೇಕು. ದಿಸ್ ಎನ್ಸೈಮ್ ಕಾಲ್ಡ್ ಟ್ಯಾಕ್ ಪಾಲಿಮರೇಸ್, ಟ್ಯಾಕ್ ಪಾಲಿಮರೇಸ್ ಅಂತ ಕರೀತಾರೆ. ಆಕ್ಚುಲಿ ಕಮ್ಸ್ ಫ್ರಮ್ ಸ್ಪೆಸಿಫಿಕ್ ಥರ್ಮೋಫಿಲಿಕ್ ಬ್ಯಾಕ್ಟೀರಿಯಂ ನೇಮ್ಡ್ ಥರ್ಮಸ್ ಅಕ್ವಾಟಿಕಸ್ ಅಂತ ಕರೀತಾರೆ. ಫೌಂಡ್ ಇನ್ ಹಾಟ್ ಸ್ಪ್ರಿಂಗ್ಸ್. ಹಾಟ್ ಸ್ಪ್ರಿಂಗ್ಸ್ ಅಂತಂದ್ರೆ ಏನು ಆವಾಗ ನೋಡಿದ್ವಲ್ವಾ, ಬಿಸಿ ನೀರಿನ ಬುಗ್ಗೆಗಳು, ಅಲ್ಲಿಂದ ಅಲ್ಲಿ ಇವು ಕಂಡು ಬರುತ್ತವೆ. ವಿತೌಟ್ ದಿಸ್ ಹೀಟ್ ಲವಿಂಗ್ ಎನ್ಸೈಮ್ ದ PCR ಟೆಸ್ಟ್ ವುಡಂಟ್ ವರ್ಕ್. ನೋಡಿ, ಈ ಬ್ಯಾಕ್ಟೀರಿಯಾ, ಈ ಒಂದು ಥರ್ಮೋಫಿಲಿಕ್ ಬ್ಯಾಕ್ಟೀರಿಯಂ ಇರದೆ PCR ಟೆಸ್ಟ್ ವುಡಂಟ್ ವರ್ಕ್, ಅದು ವರ್ಕ್ ಆಗೋದಿಲ್ಲ. Actinobacteria are commonly found in all hot springs in large proportions. ಇದು incorrect. While actinobacteria can be found in hot springs, ಅಲ್ವಾ, ಹಾಟ್ ಸ್ಪ್ರಿಂಗ್ ಅಲ್ಲಿ ಕಂಡು ಬರುತ್ತೆ. Saying they are commonly found in all hot springs in large proportion is too strong a claim. ಅಂತಂದ್ರೆ ಆತರ ಎಲ್ಲಾ ಕಡೆ ಕಂಡು ಬರುತ್ತೆ ಅಂತ ಹೇಗೆ ಹೇಳಲಿಕ್ಕೆ ಆಗುತ್ತೆ. ಡಿಫರೆಂಟ್ ಹಾಟ್ ಸ್ಪ್ರಿಂಗ್ಸ್ ಹ್ಯಾವ್ ಡಿಫರೆಂಟ್ ಕಂಡೀಷನ್ಸ್. ಬೇರೆ ಬೇರೆ ಬಿಸಿಲಿನ ಬುಗ್ಗೆಗಳಲ್ಲಿ ಬೇರೆ ತರ ಕಂಡೀಷನ್ ಇರುತ್ತೆ. ಅಂಡ್ ದ ಟೈಪ್ ಅಂಡ್ ಅಮೌಂಟ್ಸ್ ಆಫ್ ಬ್ಯಾಕ್ಟೀರಿಯಾ ವೇರಿ ಅಲಾಟ್. ಇದರಿಂದಾಗಿ ಎಷ್ಟು ಬ್ಯಾಕ್ಟೀರಿಯಾ ಕಂಡು ಬರುತ್ತೆ ಅನ್ನೋದು ವೇರಿ ಆಗ್ತಾ ಇರುತ್ತೆ. ಸಮ್ ಮೈಟ್ ಹ್ಯಾವ್ ಅ ಲಾಟ್, ಅದರ್ಸ್ ಲೆಸ್. ಕೆಲವೊಂದು ಕಡೆ ಹೆಚ್ಚಿರುತ್ತೆ, ಕೆಲವೊಂದು ಕಡೆ ಕಡಿಮೆ ಇರುತ್ತೆ. ಸ್ಪೆಸಿಫಿಕ್ ಎಕ್ಸಾಂಪಲ್ ಮೆನ್ಷನ್ ನೋಡಿ, ಆ ಒಂದು ಆರ್ಟಿಕಲ್ ಏನಿತ್ತು, ರಾಜಗಿರ್ ಹಾಟ್ ಸ್ಪ್ರಿಂಗ್ ಹ್ಯಾವಿಂಗ್ 40 to 43% ವರ್ಸಸ್ ಅದರ್ಸ್ ಆಸ್ ಲೋ ಆಸ್ 20%. ಕೆಲವೊಂದು ಕಡೆ 43% ತನಕನೂ ಇದೆ, ಕೆಲವೊಂದು ಕಡೆ 20% ಇದೆ. ಶೋಸ್ ದೇ ಆರ್ಂಟ್ ಆಲ್ವೇಸ್ ಇನ್ ಲಾರ್ಜ್ ಪ್ರಪೋರ್ಷನ್ ಎವ್ರಿವೇರ್. ಹಾಗಾಗಿ ಎಲ್ಲಾ ಕಡೆನೂ ದೊಡ್ಡ ಮಟ್ಟದಲ್ಲಿ ಕಂಡು ಬರುತ್ತೆ ಅನ್ನೋದು ಸರಿಯಲ್ಲ. ಓನ್ಲಿ 3 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಇದರಲ್ಲಿ. ಮುಂದೆ ನೋಡಿ, ವಿತ್ ರೆಫರೆನ್ಸ್ ಟು ಬಿಲ್ಡಿಂಗ್ ಇಂಟಿಗ್ರೇಟೆಡ್ ಫೋಟೋವೋಲ್ಟಾಯಿಕ್ಸ್ BIPV, consider the following statements. BIPVs are retrofitted solar panels added to rooftops of existing buildings. BIPV elements can be integrated into building facades, windows, and balconies to generate power. BIPVs serve both structural and power generating function in buildings. The CTRIS for 1S data centers in Navi Mumbai is an example of BIPV implementation in India. ಇದರ ಬಗ್ಗೆ ಫಸ್ಟ್ ಕೀ ಟರ್ಮ್ಗಳನ್ನ ನೋಡ್ತಾ ಹೋಗೋಣ. ಫೋಟೋ ವೋಲ್ಟಾಯಿಕ್ಸ್ ಅಂತ ಒಂದು ಟರ್ಮ್ ಬಂದಿತ್ತು. ಇದೇನು, ಟೆಕ್ನಾಲಜಿ ದಟ್ ಕನ್ವರ್ಟ್ಸ್ ಸನ್ಲೈಟ್ ಡೈರೆಕ್ಟ್ ಇಂಟು ಎಲೆಕ್ಟ್ರಿಸಿಟಿ. ಸೌರಶಕ್ತಿಯನ್ನ ಮುಖ್ಯವಾಗಿ ವಿದ್ಯುತ್ ಶಕ್ತಿಯಾಗಿ ಕನ್ವರ್ಟ್ ಮಾಡುವಂತಹ ಒಂದು ಟೆಕ್ನಾಲಜಿ ಫೋಟೋ ವೋಲ್ಟಾಯಿಕ್ಸ್. ಈಗ ಸೋಲಾರ್ ಪ್ಯಾನೆಲ್ ನಿಮ್ಗೆ ಗೊತ್ತು, ಅದೇನ್ ಮಾಡುತ್ತೆ, ಸೌರಶಕ್ತಿಯನ್ನ ವಿದ್ಯುತ್ ಶಕ್ತಿಯಾಗಿ ಕನ್ವರ್ಟ್ ಮಾಡುತ್ತೆ. ಬಿಲ್ಡಿಂಗ್ ಇಂಟಿಗ್ರೇಟೆಡ್ ಫೋಟೋ ವೋಲ್ಟಾಯಿಕ್ಸ್ ಅಂತಂದ್ರೆ ಸೋಲಾರ್ ಟೆಕ್ನಾಲಜಿ, ಸೋಲಾರ್ ಬಗ್ಗೆ ಗೊತ್ತಿದೆ, ಆ ಟೆಕ್ನಾಲಜಿಯನ್ನ ದಟ್ ಇಸ್ ಬಿಲ್ಟ್ ಇನ್ ಟು ಬಿಲ್ಡಿಂಗ್ ಇಟ್ ಸೆಲ್ಫ್, ಬಿಲ್ಡಿಂಗ್ ಅಲ್ಲಿ ಅದನ್ನು ಅಳವಡಿಸ್ಬಿಡೋದು, ರಾದರ್ ದೆನ್ ಬೀಯಿಂಗ್ ಆಡೆಡ್ ಆನ್ ಟಾಪ್ ಆಫ್ಟರ್ವರ್ಡ್ಸ್. ಒಂದು ಮನೆ ಇದೆ ಅಂತಂದ್ರೆ, ಈ ತರ ಮನೆ ಇದ್ದಾಗ ಆಮೇಲೆ ಮೇಲ್ಗಡೆ ಸೋಲಾರ್ ಪ್ಲೇಟ್ ಅನ್ನ ಕೂರಿಸೋದಲ್ಲ, ಅದ್ರ ಬದಲು ಬಿಲ್ಡಿಂಗ್ ಗೆ, ಇಡೀ ಮನೆಗೆ ಅದನ್ನ ಅಳವಡಿಸೋದು. ಥಿಂಕ್ ಆಫ್ ಇಟ್ ಆಸ್ ಸೋಲಾರ್ ಪ್ಯಾನೆಲ್ಸ್ ದಟ್ ಆರ್ ರೂಫ್ ಆರ್ ದಿ ವಿಂಡೋಸ್. ವಿಂಡೋ, ರೂಫ್ ಗಳಿಗೆ ಅದನ್ನ ಅಳವಡಿಸೋದು, ಸಪರೇಟ್ ಆಗಿ ಸೋಲಾರ್ ಪ್ಯಾನೆಲ್ ಅನ್ನ ಆಡ್ ಮಾಡೋದಲ್ಲ. ರೆಟ್ರೋಫಿಟೆಡ್ ಅಂತಂದ್ರೆ ಏನು, ಆಡೆಡ್ ಟು ಅನ್ ಎಕ್ಸಿಸ್ಟಿಂಗ್ ಸ್ಟ್ರಕ್ಚರ್ ಆಫ್ಟರ್ ಇಟ್ಸ್ ಬಿಲ್ಟ್. ಒಂದು ಸ್ಟ್ರಕ್ಚರ್ ಇದೆ ಮೊದಲೇ, ಅದಕ್ಕೆ ಆಡ್ ಮಾಡೋದು. ರೆಟ್ರೋಫಿಟ್, ಮೊದಲೇ ಒಂದು ಸ್ಟ್ರಕ್ಚರ್ ಇದೆ, ಅದಕ್ಕೆ ಆಡ್ ಮಾಡೋದು. ಬಿಲ್ಡಿಂಗ್ ಫ್ಯಾಕೇಟ್ಸ್ ಅಂತಂದ್ರೆ ಫ್ರಂಟ್ ಆರ್ ಔಟ್ ಸೈಡ್ ವಾಲ್ ಆಫ್ ಎ ಬಿಲ್ಡಿಂಗ್. ಒಂದು ಬಿಲ್ಡಿಂಗಿನ ಫ್ರಂಟ್ ಅಥವಾ ಔಟ್ ಸೈಡ್ ವಾಲ್, ಹೊರಗಡೆ ಕಾಣಿಸ್ತಾ ಇರುತ್ತಲ್ವಾ, ಔಟ್ ಸೈಡ್ ವಾಲ್, ಆ ಒಂದು ವಾಲಿಗೆ, ಗೋಡೆಗಳಿಗೆ ಬಿಲ್ಡಿಂಗ್ ಫ್ಯಾಕೇಟ್ಸ್ ಅಂತ ಕರೀತಾರೆ. ಸ್ಟ್ರಕ್ಚರಲ್ ಫಂಕ್ಷನ್ ಅಂತಂದ್ರೆ ಬೀಯಿಂಗ್ ಪಾರ್ಟ್ ಆಫ್ ದಿ ಬಿಲ್ಡಿಂಗ್, ಸಪೋರ್ಟ್ ಆರ್ ಎನ್ಕ್ಲೋಜರ್. ಈಗ ವಾಲ್, ರೂಫ್ ಆರ್ ವಿಂಡೋ, ಇದೆಲ್ಲ ಸ್ಟ್ರಕ್ಚರಲ್ ಫಂಕ್ಷನ್ ಇಲ್ಲಿ ಹೇಳ್ತಾ ಇರೋದು. ಇನ್ನು CTR1S ಅಥವಾ S ಡೇಟಾ ಸೆಂಟರ್ಸ್ ಇನ್ ನವಿ ಮುಂಬೈ. ಇದು ದೊಡ್ಡ ಲಾರ್ಜ್ ಡೇಟಾ ಸೆಂಟರ್, ಅದನ್ನ ಆ ಫೆಸಿಲಿಟಿಯಲ್ಲಿ ಇದೆ. ಕ್ವಶನ್ ಗಳನ್ನ ಇಲ್ಲಿ ಸ್ಟೇಟ್ಮೆಂಟ್ ನೋಡಿದ್ರೆ ಗೊತ್ತಾಗ್ತಾ ಹೋಗುತ್ತೆ. BIPVs ಆರ್ ರೆಟ್ರೋಫಿಟೆಡ್ ಸೋಲಾರ್ ಪ್ಯಾನೆಲ್ಸ್ ಆಡೆಡ್ ಟು ರೂಫ್ ಟಾಪ್ಸ್ ಆಫ್ಟರ್ ಎಕ್ಸಿಸ್ಟಿಂಗ್ ಬಿಲ್ಡಿಂಗ್ಸ್. ಇದು ಇನ್ಕರೆಕ್ಟ್. ನೋಡಿ, ರೆಟ್ರೋಫಿಟೆಡ್ ಮೀನ್ಸ್ ಆಡಿಂಗ್ ಸಮಥಿಂಗ್ ಲೇಟರ್. ನೋಡಿ, ಅವಾಗ ಹೇಳಿದ್ದೆ ಮೊದಲೇ ಇರುತ್ತೆ, ಅದಕ್ಕೆ ಆಡ್ ಮಾಡ್ತಾರೆ ಅಂತ.
BIPV is designed to be part of the building's original construction. ಮೊದ್ಲಿರೋ ಗೋಡೆಗೆ ಆಮೇಲೆ ಸೇರ್ಸೋದಲ್ಲ, ಗೋಡೆನೆ ತಯಾರು ಮಾಡಬೇಕಾದ್ರೆ ಅದರಲ್ಲೇ ಅಳವಡಿಸ್ಬಿಡೋದು ಮೊದಲೇ. ಡಿಸೈನ್ ಟು ಬಿ ಪಾರ್ಟ್ ಆಫ್ ಬಿಲ್ಡಿಂಗ್ಸ್ ಒರಿಜಿನಲ್ ಕನ್ಸ್ಟ್ರಕ್ಷನ್, ಗೋಡೆಯ ಒಂದು ಭಾಗ ಆಗಿರುತ್ತೆ, ಗೋಡೆಗೆ ಮತ್ತೆ ಆಡ್ ಮಾಡೋದಿಲ್ಲ. ಲೈಕ್ ಸೋಲಾರ್ ವಿಂಡೋಸ್, ಸೋಲಾರ್ ರೂಫ್ ಟೈಲ್ಸ್ ದಟ್ ರಿಪ್ಲೇಸ್ ರೆಗ್ಯುಲರ್ ಒನ್ಸ್. ರೆಗ್ಯುಲರ್ ರೂಫ್ ಟಾಪ್ ಸೋಲಾರ್ ಪ್ಯಾನಲ್ಸ್ ಆರ್ ಯೂಶುವಲಿ ರೆಟ್ರೋಫಿಟೆಡ್. ರೆಗ್ಯುಲರ್ ಆಗಿ ಈ ಸೋಲಾರ್ ಪ್ಯಾನಲ್ ಇರುತ್ತಲ್ವ ಅದರ ರೆಟ್ರೋಫಿಟ್ ಮಾಡೋದು. ಆದ್ರೆ ಇಲ್ಲಿ ಏನ್ ಮಾಡ್ತಾರೆ, BIPV ಇದು ರೆಟ್ರೋಫಿಟ್ ಅಲ್ಲ, ಯಾಕಂತಂದ್ರೆ ಅದು ಒಂದು ಭಾಗ, ಆಮೇಲೆ ಆಡ್ ಮಾಡೋದಲ್ಲ, ಸಪರೇಟ್ ಆಗಿ ಆಡ್ ಮಾಡೋದಿಲ್ಲ. BIPV elements can be integrated into building facades, windows and balconies to generate power. ಅಲ್ವಾ, ಇದನ್ನ ಇಂಟಿಗ್ರೇಟ್ ಮಾಡಬಹುದು. ಆಡ್ ಮಾಡ್ತಿಲ್ಲ, ಇಂಟಿಗ್ರೇಟ್ ಮಾಡ್ತಾ ಇದ್ದಾರೆ. ಮೊದಲೇ ಅದರಲ್ಲಿ ಅಳವಡಿಸ್ತಾ ಇದ್ದಾರೆ, ಮತ್ತೆ ಸೇರಿಸ್ತಾ ಇಲ್ಲ ಎಕ್ಸ್ಟ್ರಾ. ಇದು ಕರೆಕ್ಟ್. BIPV is about building solar cell right into different parts of the building. This includes outer walls, facades, glass window, even balcony railings, so they can look like normal building material while making electricity. ನೋಡ್ಲಿಕ್ಕೆ ನಮಗೆ ಬಿಲ್ಡಿಂಗು ಅದರ ಗೋಡೆ ತರ ಅನ್ಸುತ್ತೆ, ಆದ್ರೆ ಅದರಿಂದ ಎಲೆಕ್ಟ್ರಿಸಿಟಿ ಜನರೇಟ್ ಆಗ್ತಾ ಇರುತ್ತೆ. BIPV ಸರ್ವ್ ಬೋತ್ ಸ್ಟ್ರಕ್ಚರಲ್ ಅಂಡ್ ಪವರ್ ಜನರೇಟಿಂಗ್ ಫಂಕ್ಷನ್ ಇನ್ ಬಿಲ್ಡಿಂಗ್ಸ್. ಕರೆಕ್ಟ್ ಇದು. ದಿಸ್ ಇಸ್ ಮೇನ್ ಐಡಿಯಾ ಆಫ್ BIPV. ಮುಖ್ಯವಾದ ಉದ್ದೇಶ ಏನು, ಒಂದು ಸ್ಟ್ರಕ್ಚರಲ್ ಮತ್ತೆ ಪವರ್ ಜನರೇಟಿಂಗ್ ಎರಡೂ ಫಂಕ್ಷನ್ ಗೆ ಯೂಸ್ ಆಗುತ್ತೆ. ದೇ ಆರ್ ನಾಟ್ ಜಸ್ಟ್ ಸೋಲಾರ್ ಪ್ಯಾನೆಲ್ಸ್, ದೇ ಆರ್ ಆಲ್ಸೋ ಪಾರ್ಟ್ ಆಫ್ ದಿ ಬಿಲ್ಡಿಂಗ್ ಸ್ಟ್ರಕ್ಚರ್. ಬಿಲ್ಡಿಂಗಿನ ಒಂದು ಭಾಗ ಇದು. ಲೈಕ್ ರೂಫ್ ಕವರಿಂಗ್, ವಿಂಡೋ ಪೇನು, ವಾಲು, ಇದಕ್ಕೆಲ್ಲ ಎಲ್ಲರೂ ಒಂದು ಭಾಗ ಆಗಿರುತ್ತೆ. ಸೊ ದೇ ಪ್ರೊಟೆಕ್ಟ್ ದ ಬಿಲ್ಡಿಂಗ್ ಅಂಡ್ ಮೇಕ್ ಎಲೆಕ್ಟ್ರಿಸಿಟಿ. ಒಂದು ಬಿಲ್ಡಿಂಗ್ ಅನ್ನ ಪ್ರೊಟೆಕ್ಟ್ ಸಹ ಮಾಡುತ್ತೆ, ಇನ್ನೊಂದು ಕಡೆ ಎಲೆಕ್ಟ್ರಿಸಿಟಿ ಜನರೇಟ್ ಸಹ ಮಾಡುತ್ತೆ. ಇನ್ನು CTR1S ಡೇಟಾ ಸೆಂಟರ್ಸ್ ಇನ್ ನವಿ ಮುಂಬೈ ಇಸ್ ಅನ್ ಎಕ್ಸಾಂಪಲ್ ಆಫ್ BIPV ಇಂಪ್ಲಿಮೆಂಟೇಷನ್ ಇನ್ ಇಂಡಿಯಾ. ಇದು ಕರೆಕ್ಟು. ದಿಸ್ ಇಸ್ ಸ್ಪೆಸಿಫಿಕ್ ಫ್ಯಾಕ್ಚುಯಲ್ ಕ್ಲೇಮ್. ಮುಖ್ಯವಾಗಿ ಇದು ಒಂದು ಕ್ಲೇಮ್ ನೋಡೋದಾದ್ರೆ ಒಂದು ಫ್ಯಾಕ್ಟ್ ಗೆ ಸಂಬಂಧಪಟ್ಟಿದ್ದು. CTR1S ಡೇಟಾ ಸೆಂಟರ್ಸ್ ನವಿ ಮುಂಬೈ ಆರ್ ನೋನ್ ಫಾರ್ ಇನ್ಕಾರ್ಪೊರೇಟಿಂಗ್ BIPV ಟೆಕ್ನಾಲಜಿ ಇನ್ ಟು ದರ್ ಬಿಲ್ಡಿಂಗ್ ಡಿಸೈನ್. ಮುಂಬೈಲಿ ಇದನ್ನ ಅಳವಡಿಸಿಕೊಂಡಿದ್ದಾರೆ, ಈ ತರ ಡಿಸೈನ್ ಅನ್ನು ಫಾಲೋ ಮಾಡಿದ್ದಾರೆ. ಓನ್ಲಿ 3 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ವೊಕ್ಯಾಬ್ಯುಲರಿ ನೋಡೋಣ. ಓವರ್ ದ ಇಯರ್ಸ್ ರವಿ ಅಮ್ಯಾಸ್ಡ್ ಅ ಗುಡ್ ಕಲೆಕ್ಷನ್ ಆಫ್ ಬುಕ್ಸ್. ಅಮ್ಯಾಸ್ಡ್ ಅಂತಂದ್ರೆ ಸಂಗ್ರಹಿಸೋದು. ತುಂಬಾ ವರ್ಷಗಳಿಂದ ಅವನು ದೊಡ್ಡ ಮಟ್ಟದಲ್ಲಿ ಬುಕ್ ಅನ್ನ ಸಂಗ್ರಹಿಸಿದ್ದ. ಇವನ್ ದೋ ಹಿ ವಾಸ್ ಒನ್ಸ್ ಪಾಪರ್ ವಿತ್ ಬೇರ್ಲಿ ಎನಿ ಮನಿ. ಒಂದು ಕಾಲದಲ್ಲಿ ಅವನ ಹತ್ರ ಹಣನೇ ಇರಲಿಲ್ಲ. ಪಾಪರ್ ಅಂತಂದ್ರೆ ತುಂಬಾ ಬಡವನಾಗಿದ್ದ. ವೆನ್ ಹಿ ಟಾಕ್ಡ್ ಅಬೌಟ್ ಹಿಸ್ ಪಾಸ್ಟ್ ಹಿ ಡಿಡ್ ಸೋ ಇನ್ ಅ ಸ್ಯಾರ್ಡೋನಿಕ್ ಟೋನ್. ನನ್ನ ಹಿಂದಿನ ಘಟನೆಗಳನ್ನ ಹೇಳ್ತಾ ಇರಬೇಕಾದ್ರೆ ಸ್ಯಾರ್ಡೋನಿಕ್, ವ್ಯಂಗ್ಯಭರಿತವಾಗಿ ಹೇಳ್ತಾ ಇದ್ದ. ಮಾಕಿಂಗ್, ಬಿಟರ್ಲಿ, ಜೋಕಿಂಗ್ ಬಿಟರ್ಲಿ ಅಬೌಟ್ ಹಿಸ್ ಸ್ಟ್ರಗಲ್ಸ್. ಸಮ್ ಪೀಪಲ್ ಥಿಂಕ್ ಹಿಸ್ ಸಕ್ಸಸ್ ಇಸ್ ಜಸ್ಟ್ ಕಂಜೆಕ್ಚರಲ್. ಕಂಜೆಕ್ಚರಲ್ ಅಂದ್ರೆ ಬೇಸ್ಡ್ ಆನ್ ಗೆಸ್, ಅನ್ಸರ್ಟೈನ್. ಹೇಗೋ ಆಗ್ಬಿಟ್ಟಿದೆ, ಸಕ್ಸಸ್ ಆಗ್ಬಿಟ್ಟಿದ್ದಾನೆ ಏನೋ ಊಹೆ ಮಾಡ್ಕೊಳ್ಳೋ ರೀತಿ ಬೇರೆಯವರು ಅಂದ್ಕೊಳ್ತಾ ಇದ್ರು. ಬಟ್ ಇನ್ ರಿಯಾಲಿಟಿ ಇಟ್ಸ್ ರಿಯಲ್ ಅಂಡ್ ಹಾರ್ಡ್ ಅರ್ನ್ಡ್. ಆದ್ರೆ ನಿಜವಾಗ್ಲೂ ಅವನು ತುಂಬಾ ಕಷ್ಟಪಟ್ಟು ಮೇಲ್ ಬಂದಿದ್ದ. ಅಮಂಗ್ ಫ್ರೆಂಡ್ಸ್ ಹಿ ಇಸ್ ಕೊಲೋಕ್ವೇಲಿ ಅಂತಂದ್ರೆ ಇನ್ಫಾರ್ಮಲ್ ಲ್ಯಾಂಗ್ವೇಜ್. ಹೀಗೆ ಮಾತಾಡ್ಬೇಕಾದ್ರೆ ಹೇಳ್ತಾರಲ್ವಾ, ಬುಕ್ ಕಿಂಗ್ ಅಂತ ಕರಿತಾ ಇದ್ರು ಅವನ ಫ್ರೆಂಡ್ಸ್ ಅವನಿಗೆ. ಬಿಕಾಸ್ ಆಫ್ ಇಸ್ ಹ್ಯೂಜ್ ಲೈಬ್ರರಿ, ಅವನ ಹತ್ರ ಅಷ್ಟು ಪುಸ್ತಕ ಇರೋದ್ರಿಂದ ಅವನಿಗೆ ಬುಕ್ ಕಿಂಗ್ ಅಂತ ಕರಿತಾ ಇದ್ರು. ಹಾಗೆ ಇವಿಷ್ಟು ಮುಖ್ಯವಾದ ವಿಚಾರಗಳು. ಈ MCQ ಸೆಷನ್ ಬಗ್ಗೆ ಏನಾದರೂ ಅಭಿಪ್ರಾಯಗಳಿದ್ರೆ ಕಮೆಂಟ್ ಮಾಡಿ. ಎಲ್ಲ ಅರ್ಥ ಆಗ್ತಿದೆ ಅಂತಂದ್ರೆ ಓಕೆ, ಇಲ್ದೇ ಇದ್ರೆ ಇನ್ನು ಸ್ವಲ್ಪ ಯಾವ ಡೆವಲಪ್ಮೆಂಟ್ ಮಾಡ್ಕೊಳ್ಬಹುದು. ನಿಮ್ಮ ಫೀಡ್ಬ್ಯಾಕ್ ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಇಷ್ಟು ಹೇಳ್ತಾ ಎಲ್ರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.